ನಾವು ಆದಿಕಾಂಡದ ಅನ್ವೇಷಣೆಯಲ್ಲಿದ್ದೇವೆ ಮತ್ತು ಈಗಾಗಲೇ ನಾವು 3 ಅಭ್ಯಾಸಗಳನ್ನ ಮಾಡಿದ್ದೇವೆ ಮತ್ತು 3 ಅಭ್ಯಾಸಗಳಲ್ಲಿ ನಾವು ಅನೇಕ ವಿಷಯಗಳನ್ನ ಕಂಡುಕೊಂಡಿದ್ದೇವೆ. ಅವುಗಳನ್ನ ನಾನು ಹೆಚ್ಚು ವಿವರಿಸ್ಲಿಕ್ಕೆ ಮನಸ್ಸಿಲ್ಲ. ಅದು ಜಸ್ಟ್ ನಿಮಗೊಂದು ಒಂದು ವಿವರಣೆ, ಒಂದು ಜಸ್ಟ್ ಪಾಯಿಂಟ್ಸ್ ಗಳನ್ನಷ್ಟೇ ಹೇಳ್ತೇನೆ. ಈ ಆದಿಕಾಂಡ ಪುಸ್ತಕ ಮುಖ್ಯವಾಗಿ 2 ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ. ಮೊದಲನೇದಾಗಿ ಒಂದು ಭಾಗ, ಅದರಲ್ಲಿ 4 ಅಂಶಗಳಿವೆ. ಸೃಷ್ಟಿ ಯಾವ ರೀತಿಯಾಗಿ ಉಂಟಾಯಿತು, ಆಮೇಲೆ ಮನುಷ್ಯ ಯಾವ ರೀತಿಯಾಗಿ ಬಿದ್ದು ಹೋದ, ಪ್ರಳಯ ಯಾಕೆ ಬಂತು, ಆಮೇಲೆ ಬಾಬೆಲ್ ಗೋಪುರದ ಒಂದು ಪರಿಣಾಮ ಏನಾಯ್ತು. ಹೀಗೆ 4 ಅಂಶಗಳ ಮೊದಲನೇ ಒಂದು ಭಾಗವನ್ನ ನಾವು ಕಾಣ್ತೇವೆ. 2ನೇ ಭಾಗಕ್ಕೆ ನಾವು ಬರುವಾಗ ಅಲ್ಲಿ 4 ಪಿತೃಗಳ ವಿಷಯವಾಗಿ ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ 3 ಜನ ಪಿತೃರು ಮತ್ತು 4ನೇದಾಗಿ 2ನೇ ಒಂದು ಜನರೇಷನ್ ಬಂದಂತಹ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಯೋಸೆಫ. ನಾವು ಈಗಾಗಲೇ ಆದಾಮನ ವಿಷಯವಾಗಿ ದೇವರ ವಾಕ್ಯದ ಅಭ್ಯಾಸ ಮಾಡಿದ್ದೇವೆ ಮತ್ತು ಇನ್ನು ಉಳಿದಂತಹ 3 ಜನರ ವಿಷಯವಾಗಿ ನಾವು ದೇವರ ವಾಕ್ಯದಿಂದ ಅಭ್ಯಾಸ ಮಾಡಲಿಕ್ಕೆ ಇದ್ದೇವೆ. ಆ 3 ಜನರು ಯಾರಂತಂದ್ರೆ ಇಸಾಕ, ಯಾಕೋಬ ಮತ್ತು ಯೋಸೆಫ್. ಈ ರೀತಿಯಾಗಿ 50 ಅಧ್ಯಾಯಗಳ ಈ ಪುಸ್ತಕ ಕೊನೆಗೊಳ್ಳುತ್ತದೆ. ಹೀಗೆ ನಿಮ್ಮ ದೃಷ್ಟಿಯಲ್ಲಿ ಈ ವಿಷಯಗಳನ್ನ ನೆನ್ಪಿಟ್ಕೊಡ್ರಿ. ಆಗ ನಿಮಗ ಈ ಒಂದು ಆದಿಕಾಂಡ ಅಂತಂದ್ರೆ 50 ಅಧ್ಯಾಯಗಳ ಪುಸ್ತಕ ಎಷ್ಟು ದೊಡ್ಡ ಪುಸ್ತಕ ಅಲ್ಲ ಅಂತ ಹೇಳಿ ನಮಗೆ ಅನಿಸ್ತಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಯಾವುವು ಎಂಬುದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ನಮಗ ಬಹಳಷ್ಟು ಕಲಿತ್ಕೊಳ್ಳಿಕ್ಕೆ, ನೆನಪಿಡ್ಲಿಕ್ಕೆ ಸುಲಭ ಆಗ್ತದೆ. 2 ಭಾಗಗಳು, 4 ಅಂಶಗಳು ಅಂದ್ರೆ 8 ಅಂಶಗಳು. ಇಷ್ಟೇ ಈ ಪುಸ್ತಕದಲ್ಲಿ ಇರ್ತಕ್ಕಂಥವು. ಅವುಗಳ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಏನೇನಾಯ್ತು ಅಂತ ಹೇಳಿ. ಮೊದಲಿನ 4 ಅಂಶಗಳಂದ್ರೆ ಏನು, 2ನೇ 4 ಅಂಶಗಳಲ್ಲಿ ಯಾರಿದ್ದಾರೆ ಅವರ ವಿಷಯವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಹೀಗೆ ನಾವು ದೇವರ ವಾಕ್ಯವನ್ನ ಯಾವಾಗಲೂ ಆಸಕ್ತಿ ಕೇಳಿಸುವಂತಹ ರೀತಿಯಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ. ದೇವ್ರ ವಾಕ್ಯ ಯಾವಾಗಲೂ ಸುಲಭವಾಗಿದೆ. ಇಟ್ ಇಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಕೆ ಮಾಡಿಕೊಂಡ್ರೆ ಬಹಳಷ್ಟು ನಮಗೆ ಅದರಿಂದ ಪ್ರಯೋಜನ ಆಗ್ತದೆ. ಕಠಿಣ ಅಂತ ಹೇಳಿ ಅದನ್ನ ಬಿಟ್ಬಿಟ್ರೆ ಅದರಿಂದ ಯಾವ ಉಪಯೋಗ ಆಗುದಿಲ್ಲ. ಹೀಗೆ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕೆ ಇರತಕ್ಕಂಥ 2ನೇ ವ್ಯಕ್ತಿ, 2ನೇ ಪಿತೃಗಳು, ಇಂಗ್ಲಿಷ್ ನಲ್ಲಿ ಅದಕ್ಕೆ ಪ್ಯಾಟ್ರಿಯಾರ್ಕ್ಸ್ ಅಂತ ಹೇಳಿ ಕರೀತಾರೆ. ಆದ್ರೆ ಅದು ಸರಿಯಾದಂತ ಒಂದು ಅರ್ಥ ನಾವು ಈಗ ಅದನ್ನ ಪಿತೃಗಳು ಅಂತ ಹೇಳಿ ನೆನಪಿಟ್ಕೊಂಡ್ರೆ ಸಾಕಂತ ಅನಿಸ್ತದೆ. ಈಗ ಬರ್ತಕ್ಕಂಥ ಇಸಾಕನ ಒಂದು ಜೀವನವನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ವೆರಿ ಶಾರ್ಟ್. ಇಸಾಕನ ಜೀವನ ಬಹಳ ಕ್ಲುಪ್ತವಾದಂತಹ ಒಂದು ಜೀವನ ಆಗಿತ್ತು ಅಂತ ಹೇಳಿ ನಮಗ ಈ ಆದಿಕಾಂಡ ಪುಸ್ತಕದ ಅಭ್ಯಾಸ ಮಾಡುವಾಗ ತಿಳಿದು ಬರ್ತದೆ. ಅವನ ವಿಷಯವಾಗಿ ನೀವು ಕೇವಲ 1 ಅಧ್ಯಾಯ ಅದರಲ್ಲಿ ಅಷ್ಟೇ ನೋಡ್ತೀರಿ. ಚಾಪ್ಟರ್ ನಂಬರ್ 36. 36ನೇ ಅಧ್ಯಾಯಕ್ಕೆ ನೀವು ಬರುವಾಗ 26ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿ ಅಷ್ಟೇ ಅವನ ಬಗ್ಗೆ ನೋಡ್ತೀರಿ. ಹಿಂದೆ ಮುಂದೆ ಸ್ವಲ್ಪ ಇರ್ತದೆ ಅಷ್ಟೇ. ಆದ್ರೆ ಮುಖ್ಯವಾಗಿ ಕೇಂದ್ರೀಕೃತವಾದಂತ ಒಂದು ಭಾಗ ಇಸಾಕನ ವಿಷಯವಾಗಿ ಯಾವುದಂತಂದ್ರೆ ಅಧ್ಯಾಯ 26. ಅದರಲ್ಲಿ ನಾವು ಅವನ ವಿಷಯವಾಗಿ ಅನೇಕ ಸಂಗತಿಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಈಗಾಗಲೇ ಸಹೋದರಿ ಅದನ್ನು ಓದಿದ್ದಾರೆ. 26ನೇ ಅಧ್ಯಾಯದಲ್ಲಿ ಏನಾಯ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ದೇವರು ಆರಿಸಿಕೊಂಡಂತಹ ಅಬ್ರಹಾಮನ ಸಂತತಿ ಅಂದ್ರೆ ಅಬ್ರಹಾಮನ ಮಗನಾಗಿ ಬಂದಂಥ ಇಸಾಕನ ವಿಷಯವಾಗಿ ನಾವು ನೋಡುವಾಗ ಯಾವ ರೀತಿಯಾಗಿ ಆಶೀರ್ವಾದ ಅಥವಾ ದೇವರು ಮಾಡಿದಂತಹ ವಾಗ್ದಾನ ಇಸಾಕನ ಮೂಲಕವಾಗಿ ಮುಂದರಿಯಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ದೇವರು ತನ್ನ ವಾಕ್ಯದಲ್ಲಿ ಜನರನ್ನ ಇಡುವುದಕ್ಕೆ ಕಾರಣ ಏನಂತಂದ್ರೆ ಅವರಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅವರ ಮೂಲಕವಾಗಿ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸಿದನು. ಅದನ್ನ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ ಅಂತ ಹೇಳಿ ನಮಗ ಇಲ್ಲಿ ಕಂಡುಕೊಳ್ತೀವಿ. ಇಸಾಕನ ಜೀವನದಲ್ಲಿ he is the carrier of the blessings of God through the generations ಅಂತ ಹೇಳಿ ಹೇಳ್ಬಹುದು. ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಟ್ಟ, ಅದನ್ನೇ ದೇವರು ಇಸಾಕನ ಮೂಲಕವಾಗಿ ಮುಂದರಿಸಿದ. ಮತ್ತೆ ಅದು ಅದೇ ಮುಂದರಿತಾ ಹೋಯ್ತು ಮತ್ತು ಯೇಸು ಸ್ವಾಮಿಯಲ್ಲಿ ಅದು ನಮಗ ಅದು
ಅದು ಏನಂತ ನಮ್ಗೆ ಸಿಕ್ತು ಅಂತ ಹೇಳಿ ಅದು ನಮಗೆ ಸಿಕ್ತು. ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಬೇಸಿಕ್ ಇಸ್ ದಿಸ್. ಮೂಲವಾದಂಥದ್ದು ಇದು. ದೇವರ ಯೋಜನೆ, ಮನುಷ್ಯರ ರಕ್ಷಣೆ, ಅದು ಯಾವ ರೀತಿಯಾಗಿ ದೇವರು ನೆರವೇರಿಸಿಕೊಟ್ಟನು ಎಂಬುದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳುವುದು ಬಹಳ ಅವಶ್ಯ. ಈಗ ಇಸಾಕನ ವಿಷಯವಾಗಿ ನೋಡುವಾಗ ಅವನು ಸಹ ಬಹಳ ವಿಶೇಷವಾದಂತಹ ವ್ಯಕ್ತಿಯಾಗಿದ್ದ. ಒಂದೇ ಅಧ್ಯಾಯ ಅವನ ಬಗ್ಗೆ ಇದ್ರೂ ಕೂಡ ಅವನ ವಿಷಯವಾಗಿ ಕೆಲವು ಅಂಶಗಳು ಬಹಳ ಸ್ಪಷ್ಟವಾಗಿ ನಮಗ ಕಂಡು ಬರ್ತವೆ. ಅಬ್ರಾಮನ ಮಗ ಇಸಾಕ, ಇವನು ಎರಡನೇ ಒಬ್ಬ ಪಿತೃ ಅಂತ ಹೇಳಿ ನಾವು ಹೇಳ್ಬಹುದು, ಅಥವಾ ಕುಲಪತಿ ಅಂತ ಹೇಳಿ ಹೇಳ್ಬಹುದು, ಅಥವಾ ಹಿರಿಯ ಅಂತ ಹೇಳಿ ಹೇಳ್ಬಹುದು. ಈ ರೀತಿಯಾಗಿ ಬರ್ತಕ್ಕಂಥ ಇಸಾಕನಲ್ಲಿ ಕೆಲವು ವೈಶಿಷ್ಟ್ಯಗಳನ್ನ ನಾವು ನೋಡ್ತೇವೆ ಅಥವಾ ಕಾಣ್ತೇವೆ. ಮೊದಲನೇದಾಗಿ ಅವನ ವಿಧೇಯತೆ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಇಡಲ್ಪಟ್ಟಿದೆ. ಯಾವ ರೀತಿಯಾಗಿ ಅಬ್ರಹಾಮನು ಯಜ್ಞವನ್ನ ಅರ್ಪಿಸುವುದಕ್ಕಾಗಿ ಇಸಾಕನನ್ನ ಕರೆದುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋದ ಅಂತ ಹೇಳಿ ನಾವು ಕಳೆದ ಸಾರಿ ನೋಡಿದ್ದೇವೆ. ಆಗ ಇಸಾಕನು ತಂದೆಗೆ ವಿಧೇಯನಾಗಿ ಆ ವೇದಿಕೆಯ ಮೇಲೆ ಮಲಗಿಕೊಂಡನು, ಅರ್ಪಿಸಿಕೊಳ್ಳುವುದಕ್ಕಾಗಿ ಸಿದ್ಧನಾದನು ಎಂಬಂತ ವಿಷಯವನ್ನ ನಾವು ನೋಡುವಾಗ ಇಸಾಕನಲ್ಲಿದ್ದಂಥ ವಿಧೇಯತೆಯ ಒಂದು ಪರಾಕಾಷ್ಠತೆಯನ್ನ ಈ ವ್ಯಕ್ತಿಯಲ್ಲಿ ನಾವು ಕಾಣ್ತೇವೆ. ಇಸಾಕನಲ್ಲಿಯೇ ವಿಧೇಯತೆಯ ಒಂದು ಪರಾಕಾಷ್ಠತೆ ಅಥವಾ ಅದರ ಒಂದು ಉನ್ನತವಾದಂತಹ ಸ್ಥಿತಿ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿರಬೇಕಾದದ್ದು ಇದು ಈ ಒಂದು ವಿಚಾರ ನಮಗೆ ತಿಳಿಸ್ಕೊಡ್ತಾರೆ. ಇಸಾಕನು ದೇವರ ಯೋಜನೆಗೆ ವಿಧೇಯನಾದ ಕಾರಣ ಅವನ ಮೂಲಕವಾಗಿ ದೊಡ್ಡ ಆಶೀರ್ವಾದ ಉಂಟಾಯಿತು. ಅವನು ಅರ್ಪಿಸಲ್ಪಡ್ಲಿಕ್ಕೆ ಹೋದ್ರೂ ಕೂಡ ದೇವರು ಅವನನ್ನು ಉಳಿಸಿದ ಮತ್ತು ಅವನ ಮೂಲಕವಾಗಿ ದೊಡ್ಡ ಸಂತತಿಯನ್ನ ಉಂಟು ಮಾಡಿದ ಎಂಬುದಾಗಿ ಇಸಾಕನ ವಿಷಯವಾಗಿ ನಾವು ಕಾಣ್ತೇವೆ. ಹೀಗೆ ಆಶೀರ್ವಾದದ ಮೂಲ ವಿಧೇಯತೆ, ನಂಬಿಕೆ, ಆಮೇಲೆ ವಿಧೇಯತೆ, ಇವು ಬಹಳ ಮುಖ್ಯವಾದಂತಹ ವಿಚಾರಗಳು ಅಥವಾ ವಿಷಯಗಳು ಅಥವಾ ಗುಣಗಳು ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಅವಶ್ಯ. ಕಠಿಣ ಆದ್ರೂ ಕೂಡ ಅದು ಯಾವಾಗಲೂ ಆಶೀರ್ವಾದಕ್ಕೆ ಕಾರಣವಾಗ್ತದೆ. ನೆನಪಿನಲ್ಲಿ ಇಟ್ಕೊಳ್ಳೋಣ, ಇದು ಆಶೀರ್ವಾದಕ್ಕೆ ಕಾರಣ ಯಾವುದಂತಂದ್ರೆ ನಂಬಿಕೆ ಮತ್ತು ವಿಧೇಯತೆ. ಇಸಾಕ್ನಲ್ಲಿ ಕಾಣ್ತಕ್ಕಂಥ ಮೊದಲೆಯ ವಿಷಯ. ಎರಡನೇದಾಗಿ ನಾವು ನೋಡುವಾಗ ಅವನ ಈ ಒಂದು ಅಧ್ಯಾಯ ನೀವು ಓದ್ರಿ, ಆಗ ಅಲ್ಲಿ ಬರ ಬೀಳ್ತದೆ. ಇಸಾಕನು ಇದ್ದಂತಹ ಸ್ಥಳದಲ್ಲಿ ಬರ. ಇಸಾಕ್ ಎಲ್ಲಿದ್ದ ಅಂತಂದ್ರೆ ಕಾನಾನ್ ದೇಶದಲ್ಲಿದ್ದ. ಕಾನಾನ್ ದೇಶದಲ್ಲಿರುವಾಗ ಅಲ್ಲಿ ಒಂದು ಬರದ ಸ್ಥಿತಿ ಉಂಟಾಯಿತು. ಆದ್ರೆ ದೇವ್ರು ಹೇಳ್ತಾನೆ ಅವನಿಗೆ, ನೀನು ಎಲ್ಲಿ ಹೋಗ್ಬೇಡ, ನೀನು ಐಗುಪ್ತ ದೇಶಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಡೋಂಟ್ ಗೋ ಟು ಈಜಿಪ್ಟ್. ಅಲ್ಲಿ ಈಗಾಗಲೇ ಓದಿದ್ದೀರಿ ನೀವು. ಅಲ್ಲಿ ಇಸಾಕನು ಫಿಲಿಸ್ಟಿಯರ ಅದ್ರ ಬೇಡ ಅಂತ ಹೇಳ್ದ. ದೇವ್ರು ಅವನಿಗೆ ಹೋಗ್ಬೇಡ ಅಂತ ಹೇಳುವಾಗ ಬರ ಬಂದಾಗ ಕಾನಾನ್ ದೇಶಕ್ಕೆ ಬರ ಬಂತು. ಆಗ ಇಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳ್ತಾನೆ. ನೋಡ್ರಿ, ದೇವರು ಸ್ಪಷ್ಟವಾಗಿ ಅವನಿಗೆ ನಿರ್ದೇಶನ ಕೊಟ್ಟ, ಮಾರ್ಗದರ್ಶನ ಮಾಡ್ದ. ಆಗ ಇಸಾಕನು ಅದಕ್ಕೆ ಹೋಗೊಟ್ಟನು, ಅದಕ್ಕೆ ವಿಧೇಯನಾದನು. ನಾವು ಇವನ್ ಅಬ್ರಹಾಮನ ಬಗ್ಗೆ ನೋಡುವಾಗ ಬರ ಬಂದ ಕೂಡಲೇ ಅವನು ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಕಾನಾನ್ ದೇಶ ಬಿಟ್ಟು ಹೋಗ್ಬಿಟ್ಟ ಅವನು. ಆದ್ರೆ ಇಸಾಕ್ನಾದ್ರೂ ಹಾಗೆ ಮಾಡ್ಲಿಲ್ಲ. ದೇವರ ಮಾತಿಗೆ ಆತನು ಒಳಗೊಂಡು ಅದಕ್ಕೆ ವಿಧೇಯನಾದನು ಅಂತ ಹೇಳಿ ಅದರ ಬಗ್ಗೆ ನಾವು ಕಾಣ್ತೇವೆ. ಬರ ಬಂದ್ರೂ ಅಡ್ಡಿ ಇಲ್ಲ, ದೇವರು ನನ್ನನ್ನು ಕಾಯ್ತಾನೆ, ಆತನ ಸ್ಥಳದಲ್ಲಿಯೇ ನಾನಿರ್ತೇನೆ, ಕಾನಾನ್ ದೇಶದಲ್ಲಿಯೇ ನಾನಿರ್ತೇನೆ ಎಂಬುದಾಗಿ ನಿರ್ಧರಿಸಿ ಅದನ್ನ ಪಾಲಿಸಿದಂತಹ ವ್ಯಕ್ತಿ ಯಾರಂತಂದ್ರೆ ಇಸಾಕ್. ಹೀಗೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಆದ್ರೆ ನಾವು ಸೋತು ಹೋಗದೆ ಯಾವಾಗಲೂ ದೇವರ ಬಳಿಗೆ ನಾವು ಬರೋಣ, ದೇವರನ್ನ ಪ್ರಾರ್ಥಿಸೋಣ, ದೇವರನ್ನ ನಾವು ಕೇಳಿಕೊಳ್ಳೋಣ. ನಿನ್ನ ಶಕ್ತಿಯನ್ನ ದಯಪಾಲಿಸು, ನಿನ್ನ ಸಹಾಯವನ್ನ ಕೊಡು, ನಿನ್ನ ಕೃಪೆಯನ್ನ ಅನುಗ್ರಹಿಸು ಅಂತ ಹೇಳಿ ನಾವು ಅಂಗಲಾಚಿ ಪ್ರಾರ್ಥಿಸೋಣ. ಆಗ ದೇವರು ಅದನ್ನ ಖಂಡಿತವಾಗಿ ನಮಗೋಸ್ಕರವಾಗಿ ನೆರವೇರಿಸಿಕೊಡ್ತಾನೆ. ಇಲ್ಲದೆ ಹೋದ್ರೆ ತನ್ನ ಕೃಪೆಯನ್ನಾದ್ರೂ ದಯಪಾಲಿಸ್ತಾನೆ.
ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು, ಫಾರ್ ಮೈ ಸ್ಟ್ರೆಂತ್ ಇಸ್ ಮೇಡ್ ಪರ್ಫೆಕ್ಟ್ ಇನ್ ವೀಕ್ನೆಸ್ ಎಂಬುದಾಗಿ ದೇವರ ವಾಕ್ಯ 2 ಕೊರಿಂಥ 12:9 ನಾವು ಅದನ್ನ ಕಾಣ್ತೇವೆ. ಹೀಗೆ ಆತನ ಕೃಪೆಯಿಂದ ನಾವು ಯಾವುದೇ ಸಮಸ್ಯೆಗಳನ್ನ ಎದುರಿಸಿ ಸಹಿಸಿಕೊಂಡು ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ಮೂರನೇದಾಗಿ ನಾವು ಬರುವಾಗ ಇಸಾಕನ ಜೀವನದಲ್ಲಿ ಏನಿತ್ತು, ಮೂರನೆಯ ಪಿತೃವಾದಂಥ, ಮೂರನೆಯ ಒಬ್ಬ ಹಿರಿಯನಾದಂಥ ಇಸಾಕನ ಜೀವನದಲ್ಲಿ ನಾವು ನೋಡುವಾಗ ಅವನೇನಾಗಿದ್ದ ಅಂತಂದ್ರೆ ಸಮಾಧಾನ ಪಡಿಸುವಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಹಿ ವಾಸ್ ಆಲ್ವೇಸ್ ಎ ಮ್ಯಾನ್ ಆಫ್ ಪೀಸ್. ಹಿ ವಾಸ್ ಎ ಪೀಸ್ ಮೇಕರ್. ಈ ದಿವಸಗಳಲ್ಲಿ ಪೀಸ್ ಮೇಕಿಂಗ್ ಈಸ್ ವೆರಿ ವೆರಿ ಇಸೆನ್ಷಿಯಲ್. ಎಲ್ಲಿ ನೋಡಿದ್ರು ನಾವು ಏನ್ ನೋಡ್ತೀವಿ ಅಂತಂದ್ರೆ ಜಗಳಾಟಗಳನ್ನ ನೋಡ್ತೇವೆ, ಎಲ್ಲಿ ನೋಡಿದ್ರು ನಾವು ಕಚ್ಚಾಟಗಳನ್ನ ನೋಡ್ತೇವೆ, ಒಬ್ರಿಗೊಬ್ರು ತಿಕ್ಕಾಟ ಮಾಡೋದನ್ನ ನೋಡ್ತೇವೆ. ಅಂದ್ರೆ ಈ ದಿವಸಗಳಲ್ಲಿ ಸಮಾಧಾನದ ಕೊರತೆ ಇದೆ. ಇಂಥ ಸ್ಥಿತಿಯಲ್ಲಿ ನಮಗೆ ಅವಶ್ಯ ಏನಿದೆ ಅಂತಂದ್ರೆ ಸಮಾಧಾನ. ಆ ಅವಶ್ಯವಾದಂತಹ ಸಮಾಧಾನ ನಾವು ದೇವರಿಂದ ಪಡ್ಕೊಂಡು ಅದನ್ನ ನಾವು ಇತರಿಗೆ ಕೊಡುವಂತವರಾಗಿರ್ಬೇಕು. ಯೇಸು ಸ್ವಾಮಿ ಹೇಳಿದ್ದಾರೆ ಯೋಹಾನ ಸುವಾರ್ತೆಯಲ್ಲಿ, ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಸಮಾಧಾನ ನಿಮ್ಗೆ ಕೊಡ್ತೇನೆ, ಈ ಲೋಕ ಕೊಡುವಂತ ರೀತಿಯಲ್ಲಿ ಅಲ್ಲ, ನನ್ನ ಸಮಾಧಾನವನ್ನ, ನನ್ನ ಶಾಂತಿಯನ್ನ ನಿಮ್ಗೆ ಕೊಡ್ತೇನೆ ಅಂತೇಳಿ. ಅಷ್ಟೇ ಅಲ್ಲದೆ ನಾವು ಯೇಸು ಸ್ವಾಮಿ ಮಾಡಿದಂತಹ ಪ್ರಸಂಗದಲ್ಲಿ, ಅಂದ್ರೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಬಿಯಾಟಿಟ್ಯೂಡ್ಸ್ ಅಂತ ಹೇಳಿ ನೋಡ್ತೀವಲ್ಲ, ಅಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಒಂದು ಆಶೀರ್ವಾದ ಸಮಾಧಾನ ಪಡಿಸುವವರಲ್ಲಿ ಇದೆ, ಸಮಾಧಾನ ಪಡಿಸುವವರಿಗೆ ಇದೆ ಎಂಬುದನ್ನ ಇಲ್ಲಿ ನಾವು ಕಂಡುಕೊಳ್ತೀವಿ. ಆದ ಕಾರಣ ನಮ್ಮ ಜೀವನದಲ್ಲಿ ಇಸಾಕನು ಯಾವಾಗಲೂ ಸಮಾಧಾನ ಪಡಿಸುವಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಅದನ್ನ ಓದ್ಲಿಕ್ಕೆ ಸಮಯ ಇಲ್ಲ, ಆದ ಕಾರಣ ಜಸ್ಟ್ ಓದ್ರಿ, ಅದನ್ನ 26ನೇ ಅಧ್ಯಾಯ ಓದಿದ್ರೆ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ನೋಟ್ ಮಾಡ್ಕೊಡ್ರಿ, ಓದ್ರಿ ಯಾವ ರೀತಿಯಾಗಿ ಇಸಾಕನು ಸಮಾಧಾನ ಪಡಿಸುವಂತವನಾಗಿದ್ದ. ಅವನು ಎಲ್ಲಿ ಕಲಹ ಇರ್ತದೆ, ಜಗಳ ಇರ್ತದೆ, ಅಲ್ಲಿ ಇರ್ತಿರ್ಲಿಲ್ಲ, ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದ. ಅಲ್ಲಿ ಬಾವಿಗಳ ವಿಷಯವಾಗಿ ಅನೇಕ ಸಮಸ್ಯೆಗಳು ಉದ್ಭವಿಸಿದ್ರು ಕೂಡ ಇಸಾಕನು ಅದನ್ನ ಎದುರು ಹಾಕಿಕೊಳ್ಳಿಲ್ಲ. ಆದ್ರೆ ಸಮಾಧಾನದಿಂದ ಆ ಸ್ಥಳವನ್ನ ಆತನು ಬಿಟ್ಟು ಹೋಗ್ತಿದ್ದ, ಸಮಾಧಾನ ಪಡಿಸ್ಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇದ್ದ ಎಂಬುದನ್ನ ನೀವು ಅಲ್ಲಿ ಕಾಣ್ತೀರಿ. ಹೀಗೆ ಆತನು ಸಮಾಧಾನ ಪಡಿಸುವಂತವನು ಎಷ್ಟು ವಿಶೇಷವಾದಂತಹ ಒಂದು ಗುಣವನ್ನ, ಆತ್ಮೀಯ ಗುಣವನ್ನ ತನ್ನ ಜೀವನದಲ್ಲಿ ಹೊಂದಿ ಅದನ್ನ ಇತರರಿಗೆ ಕೊಟ್ಟಂತಹ ಒಬ್ಬ ವ್ಯಕ್ತಿ ಇಸಾಕನಾಗಿದ್ದನು. ನಮ್ಮ ಜೀವನದಲ್ಲಿ ನಾವು ಸಮಾಧಾನ ಪಡಿಸೋಣ. ಲೆಟ್ಸ್ ಬಿ ಪೀಸ್ ಮೇಕರ್ಸ್, ಲೆಟ್ಸ್ ನಾಟ್ ಬಿ ಪೀಸ್ ಬ್ರೇಕರ್ಸ್. ನಾವು ಸಮಾಧಾನ ಕೆಡಿಸುವರಾಗಿರ್ಬಾರ್ದು, ಸಮಾಧಾನ ಪಡಿಸುವರಾಗಿರ್ಬೇಕಾದದ್ದು ಅವಶ್ಯ ಅಂತ ಹೇಳಿ ಇಸಾಕ, ಪಿತೃಗಳಲ್ಲಿ 2ನೇಯವನಾದಂತಹ ಇಸಾಕನ ಜೀವನದಲ್ಲಿ ಅದನ್ನ ಕಂಡುಕೊಳ್ತೇವೆ. ಮುಂದೆ ಅವನ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನ ನಾವು ನೋಡುವಾಗ, ಇಸಾಕನು ರೆಬೆಕ್ಕಳ ವಿಷಯವಾಗಿ ನೋಡುವಾಗ, ಮದುವೆಯ ವಿಷಯ ಅದು ಕೇವಲ ಒಂದು ಪ್ರೀತಿಯ ವಿಷಯ ಅಷ್ಟೇ ಅಲ್ಲ, ಆದ್ರೆ ನಂಬಿಕೆಯ ಒಂದು ವಿಷಯ ಆಗಿತ್ತು ಎಂಬುದನ್ನ ಇಸಾಕನ ಜೀವನ ನಮಗ ತೋರಿಸಿಕೊಡ್ತದೆ. ಕ್ರಿಸ್ತಿಯ ದಾಂಪತ್ಯದ ಒಂದು ಉತ್ತಮವಾದಂತಹ ಚಿತ್ರವನ್ನ ನಾವು ಇಸಾಕನಲ್ಲಿ ಕಾಣ್ತೇವೆ. ಅವನ ಮದುವೆ ಹೇಗಾಯ್ತು ನಿಮ್ಮೆಲ್ರಿಗೆ ಗೊತ್ತದೆ. ಅವನು ಹೋಗಿ ರೆಬೆಕ್ಕಳನ್ನ ಮಾತಾಡಿಸಿ ಅಥವಾ ಆಕೆಯನ್ನ ವರಿಸಿ, ಹೌದು ಈಕೆ ನನ್ನ ಹೆಂಡತಿ ಆಗ್ಲಿಕ್ಕೆ ನಾನು ಒಪ್ಪಿಕೊಳ್ತೇನೆ ಅಂತ ಹೇಳಿ ಆಕೆಯನ್ನ ಹೋಗಿ ನೋಡಿ ಪ್ರೀತಿಸಿ ಮದುವೆ ಆಗ್ಲಿಲ್ಲ. ಇಟ್ ವಾಸ್ ಆಲ್ ಬೈ ಫೇತ್ ಇನ್ ಗಾಡ್. ದೇವರ ಮೇಲಿನ ನಂಬಿಕೆಯಿಂದ ಆತನು ಏನ್ ಮಾಡ್ದ, ನಂಬಿದ ದೇವರನ್ನ. ನನಗೆ ಕೊಡುವಂತ ನನ್ನ ನನ್ನ ಜೀವನದ ಸಂಗಾತಿ ಆಕೆ ಒಳ್ಳೆಯವಳೇ ಆಗಿರ್ತಾಳೆ ಎಂಬಂತ ಒಂದು ಭರವಸೆಯನ್ನ ಹೊಂದಿದಂತ ಇಸಾಕನು ನಿಜವಾಗಿಯೂ ಸಹ ಅದನ್ನ ತನ್ನ ಜೀವನದಲ್ಲಿ ಅನುಭವಿಸಿದನು ಅಂತ ಹೇಳಿ ನಮಗ ಇಸಾಕ್ ರೆಬೆಕ್ಕಳ ಜೀವನದ ಮೂಲಕವಾಗಿ ಕಂಡು ಬರ್ತದೆ. ಹೀಗೆ ಈ ಒಂದು ಸಾಮರಸ್ಯ, ದಾಂಪತ್ಯದ ಸಾಮರಸ್ಯ ಅದು ಏನಿದೆ ಅಂತಂದ್ರೆ ಪ್ರೀತಿ ಮತ್ತು ನಂಬಿಕೆಗಳನ್ನ ಹೊಂದಿಕೊಂಡಂತ ವಿಷಯ, ಒಂದು ಸಂಬಂಧ ಆಗಿದೆ ಅಂತ ಹೇಳಿ
ನಾನು ಇವತ್ತು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಈ ದಿವಸಗಳಲ್ಲಿ ಎಷ್ಟೋ ಕ್ರಿಸ್ತಿಯ ಕುಟುಂಬಗಳಲ್ಲಿ ಇದು ಕಾಣದೇ ಹೋದ ಕಾರಣ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕಾಣ್ತಿರ್ತೇವೆ. ಆದ್ರೆ ದೇವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಅತ್ಯುತ್ತಮವಾದಂತಹ ಉದಾಹರಣೆಗಳನ್ನ ನಾವು ಅನುಸರಿಸಿ ನಡೆಯುವಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯ ಒಂದು ಫಲವನ್ನ ಅನುಭವಿಸ್ಲಿಕ್ಕೆ ಪಡ್ಕೊಳ್ಳಿಕ್ಕೆ ಆಗ್ತದೆ. ಹೀಗೆ ಕ್ರಿಸ್ತಿಯ ಜೀವನ, ಇಸಾಕ್ ಮತ್ತು ರೆಬೆಕ್ಕಳ ಜೀವನ ಏನಾಗಿತ್ತು ಅಂತಂದ್ರೆ ಪ್ರೀತಿ ಮತ್ತು ನಂಬಿಕೆ ಎರಡೂ ಬೇಕು. ಪ್ರೀತಿ ಬೇಕು, ಆಮೇಲೆ ನಂಬಿಕೆನೂ ಬೇಕು. ಪರಸ್ಪರ ಪ್ರೀತಿ, ಪರಸ್ಪರ ನಂಬಿಕೆ, ಒಬ್ಬರನ್ನೊಬ್ಬರು ನಂಬಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ದಿಸ್ ಈಸ್ ವಾಟ್ ಈಸ್ ಕ್ರಿಶ್ಚಿಯನ್ ಮ್ಯಾರಿಡ್ ಲೈಫ್. ಇದನ್ನ ನಾವು ಅನುಭವಿಸಬೇಕಾದದ್ರ ಅವಶ್ಯಕತೆ ದಿವಸಗಳಲ್ಲಿದೆ. ಹೀಗೆ ಈ ಒಂದು ಸುಂದರವಾದಂಥ ಉತ್ತಮವಾದಂಥ ಉದಾಹರಣೆ ದಾಂಪತ್ಯ ಜೀವನದ ಬಗ್ಗೆ ಇಲ್ಲಿ ದೇವರು ನಮ್ಮ ಮುಂದೆ ಇಸಾಕನಲ್ಲಿ ಇಟ್ಟಿದ್ದಾನೆ, ಸೆಕೆಂಡ್ ಪೆಟ್ರಿಯಾರ್ಕ್. ಮುಂದೆ ನಾವು ನೋಡುವಾಗ ಇನ್ನೊಂದು ವಿಷಯ ನಾನು ಹೇಳಿ ಮುಗಿಸ್ತೇನೆ ಅವನ ಬಗ್ಗೆ. ದೇವರ ಪೂರೈಕೆ ಮೇಲೆ ಆತುಕೊಂಡು ಪಡೆದಂಥವನಾಗಿದ್ದ. ಅಂದ್ರೆ ಆಕೆಯ ವಿಷಯವಾಗಿ ನಾವು ನೋಡಿದೀವಿ, ಅಂದ್ರೆ ರೆಬೆಕ್ಕಳ ವಿಷಯವಾಗಿ. ಅಷ್ಟೇ ಅಲ್ಲದೆ ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ 13ನೇ ಅಧ್ಯಾಯ 28ನೇ ವಚನದಲ್ಲಿ ಇಸಾಕನ ವಿಷಯವಾದಂತಹ ಒಂದು ಮಾತು ಹೇಳ್ತಾರೆ. ಲೂಕ 13:28 ಯೇಸು ಸ್ವಾಮಿ ಇಸಾಕನ ವಿಷಯವಾಗಿ ಅಲ್ಲಿ ಒಂದು ಮಾತು ಹೇಳ್ತಾರೆ. ಅದನ್ನು ಓದಿ ಬಿಡೋಣ, ಆದ್ರೆ ನಮಗ ಇನ್ನು ಹೆಚ್ಚಿನ ವಿವರಣೆಯ ಅವಶ್ಯಕತೆ ಇರುವುದಿಲ್ಲ. ಲೂಕ 13:28 ಏನ್ ಹೇಳ್ತಾರೆ ನೋಡ್ರಿ. ಯೇಸು ಸ್ವಾಮಿ ಅಬ್ರಹಾಂ, ಇಸಾಕ್, ಯಾಕೋಬ್ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು, ಕಟಕಟನೆ, ಕಲ್ಲು ಕಡಿಯೋಣವು ಇರುವವು ಎಂಬುದಾಗಿ ಇಲ್ಲಿ ಇಕ್ಕಟ್ಟಾದ ಬಾಗಿಲಿಂದ ಪ್ರವೇಶಿಸಬೇಕಾದದರ ಅವಶ್ಯಕತೆಯನ್ನ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬುದಾಗಿ ಅವರ ವಿಷಯವಾಗಿ ಯೇಸು ಸ್ವಾಮಿನೇ ಇಲ್ಲಿ ಹೇಳ್ತಾ ಇರುವಾಗ ಇಸಾಕನ ಮಹತ್ವವನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಅಬ್ರಹಾಂ, ಇಸಾಕ್, ಯಾಕೋಬ್ ಈ ಪಿತೃಗಳಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಯಾರಂತಂದ್ರೆ ಇಸಾಕ್. ಅಬ್ರಹಾಂ ಮತ್ತು ಯಾಕೋಬ್ ಇವರ ಮಧ್ಯದಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಒಂದೇ ಅಧ್ಯಾಯದ ವಿವರಣೆಯನ್ನ ಇಷ್ಟೆಲ್ಲಾ ಒಳ್ಳೆಯ ವಿಷಯಗಳಲ್ಲಿ ನಾವು ಪಡೆದುಕೊಂಡಂತ ವ್ಯಕ್ತಿ ಯಾರಂತಂದ್ರೆ ಇಸಾಕ್. ಅವನು ಎಷ್ಟು ಮಹತ್ವಪೂರ್ಣ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿಯವರೇ ತಿಳಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲ ಪರಲೋಕ ರಾಜ್ಯದಲ್ಲಿ ಇರ್ತಾರೆ, ಆದರೆ ಯಾರು ಯೇಸು ಸ್ವಾಮಿಯನ್ನು ನಂಬುದಿಲ್ಲ ಅವರು ಏನಾಗ್ತಾರಂತಂದ್ರೆ ಕಟಕಟನೆ, ಹಲ್ಲು ಕಡಿಯೋಣ, ಗೋಳಾಟವೂ ಇರುವಂತಹ ಆ ಒಂದು ಸ್ಥಳಕ್ಕೆ ಅವರು ಹೋಗ್ತಾರೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಸ್ಪಷ್ಟವಾದಂತಹ ವಿಚಾರಗಳನ್ನ ಇಲ್ಲಿ ನಾವು ಈ ರಕ್ಷಣೆ ಹೊಂದಿದವರ ವಿಷಯವಾಗಿ ಕಾಣ್ತೇವೆ. ಆದ ಕಾರಣ ಇನ್ನು ಯಾರಾದ್ರೂ ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆಯನ್ನ ಹೊಂದದೇ ಇದ್ರೆ ಇವತ್ತೇ ನೀವು ಮಾಡ್ರಿ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ರಿ, ಯೇಸು ಸ್ವಾಮಿ ನನ್ನ ಸ್ವಂತ ರಕ್ಷಕನೆಂಬುದಾಗಿ ಅರಿಕೆ ಮಾಡಿ ಸ್ವೀಕರಿಸ್ರಿ. ಆಗ ನಿಮ್ಮ ಜೀವನದಲ್ಲಿ ಆತನು ಬಂದು ನಿಮ್ಮ ಜೀವಿತವನ್ನ ಬದಲಿಸಿ ನಿಮಗೆ ಬೇಕಾದಂಥ ಪಾಪದ ಕ್ಷಮಾಪಣೆಯನ್ನ, ರಕ್ಷಣೆಯ ಆನಂದವನ್ನ, ನಿತ್ಯ ಜೀವದ ನಿರೀಕ್ಷೆಯನ್ನ ಕೊಟ್ಟು ನಿಮ್ಮನ್ನ ಹೊಸ ಸೃಷ್ಟಿಗಳನ್ನಾಗಿ ಮಾಡಿ ಈ ಲೋಕದಲ್ಲಿ ಆತನ ಸಾಕ್ಷಿಗಳನ್ನಾಗಿ ಇಡ್ತಾನೆ. ಇದು ನಮಗೆ ನಿತ್ಯ ಕಾಲದ ಒಂದು ಆಶೀರ್ವಾದಕ್ಕೆ ನಮ್ಮನ್ನ ನಡೆಸಿಕೊಡುವಂತಹ ಒಂದು ಜೀವನ ಯೇಸು ಸ್ವಾಮಿಯನ್ನ ನಂಬುವುದರ ಮೂಲಕವಾಗಿ ನಮಗ ಸಿಗ್ತದೆ. ಈ ರೀತಿಯಾಗಿ ಇಲ್ಲಿ ಇಸಾಕನ ಜೀವನದಲ್ಲಿ ಎರಡನೇ ಪಿತೃವಾದಂತಹ ಇಸಾಕನಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳನ್ನ, ವಿಶೇಷತೆಗಳನ್ನ, ಅದ್ಭುತವಾದಂತಹ ಸಂಗತಿಗಳನ್ನ ನಾವು ಕಂಡುಕೊಂಡಿದ್ದೇವೆ. ದೇವರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ. ಓಕೆ, ಇನ್ನು ಸಮಯ ಹೆಚ್ಚು ನಾನು ಕಳೆಯದೆ, ಯಾಕಂದ್ರೆ ಈಗಾಗಲೇ ಸಮಯ ಆಗಿ ಹೋಗ್ಬಿಟ್ಟಿದೆ. ಆದ ಕಾರಣ ನಾನು ಹೆಚ್ಚಿನ ಸಮಯ ಕಳೆಯದೆ ನಾನು ನೆಕ್ಸ್ಟ್ ವ್ಯಕ್ತಿ ಯಾರಂತಂದ್ರೆ ಮೂರನೇ ಒಬ್ಬ ವ್ಯಕ್ತಿ, ಥರ್ಡ್ ಪ್ಯಾಟ್ರಿಯಾರ್ಕ್ ಅಂದ್ರೆ ಮೂರನೇ ಒಬ್ಬ ಪಿತೃ, ಹಿರಿಯ ವ್ಯಕ್ತಿ, ದೊಡ್ಡ ವ್ಯಕ್ತಿ ಅಂತ ಹೇಳಿ ಅವನ ಬಗ್ಗೆ ನಾವು ಹೇಳುವಾಗ ಅವನು ಯಾರಂತಂದ್ರೆ ಯಾಕೋಬನು ಅಂತ ಹೇಳುವಾಗ ಅವನು ಏನಾಗಿದ್ದಾನಂತಂದ್ರೆ ಬಹಳ ಆಸಕ್ತಿ ಕೆರಳಿಸುವಂತಹ ಒಬ್ಬ ವ್ಯಕ್ತಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಹೇಳಬಹುದು.
ಬಹಳ ಆಸಕ್ತಿಯನ್ನು ಕೆರಳಿಸುವಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ದಾರೆ? ಇಸ್ ಯಾಕೋಬ ಅಂತ ಹೇಳಿ. ಯಾಕೋಬನ್ ಅಂತಂದ್ರೆ ಆತನ ಹೆಸರು ನಿಮ್ಗೆ ಗೊತ್ತದೆ. ಮೋಸಗಾರ, ವಂಚಕ, ಕೈಯಿಂದ ಹಿಮ್ಮಡಿಯನ್ನ ಹಿಡಿದುಕೊಂಡು ಬಂದವ ಎಂಬುದಾಗಿ ಇಷ್ಟೆಲ್ಲ ಅವನ ಹೆಸರಿಗೆ ಅರ್ಥ ಇದೆ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಇವನ್ನೆಲ್ಲ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಯಾಕೋಬ್ ಅಂತಂದ್ರೆ ಅವನು ಮೋಸಗಾರ, ವಂಚಕ. ಇಂಗ್ಲಿಷ್ ನಲ್ಲಿ ಅವನಿಗೆ ಬಹಳ ಒಂದು ಒಳ್ಳೆಯ ಹೆಸರಿದೆ, ಅದೇ ಸಪ್ಲಾಂಟರ್ ಅಂತ ಹೇಳ್ತಾರೆ. ಸಪ್ಲಾಂಟರ್ ಅಂತ ಹೇಳಿ, ಮೋಸಗಾರ, ಕೈಯಿಂದ ಹಿಮ್ಮಡಿ ಹಿಡಿದುಕೊಂಡು ಬಂದಂಥವ. ಇಂಥ ವ್ಯಕ್ತಿಯ ವೈವಿಧ್ಯಮಯ ಜೀವನ ನಮ್ಮ ಮುಂದೆ ಈ ಆದಿಕಾಂಡ ಪುಸ್ತಕದಲ್ಲಿ ಕಂಡು ಬರ್ತದೆ. ಇಷ್ಟು ಕಲರ್ಫುಲ್ ಲೈಫ್ ಆಫ್ ಜೇಕಬ್ ಈಸ್ ಬಿಫೋರ್ ಅಸ್. ಯಾಕೋಬನ ವಿಷಯವಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಹೀಗೆ ಈ ಅವಳಿ ಮಕ್ಕಳ ಅಲ್ಲಿ ಒಬ್ಬನಾದಂತಹ ವ್ಯಕ್ತಿ ಇಸಾಕ್ ಮತ್ತು ರೆಬೆಕ್ಕಳ ಮಕ್ಕಳಲ್ಲಿ ಒಬ್ಬನಾದಂತಹವನು ಯಾರಂತಂದ್ರೆ ಯಾಕೋಬ. ಜೇಕಬ್ ಅಂತ ಹೇಳಿ ಅವನ ಬಗ್ಗೆ ಇಂಗ್ಲಿಷ್ ನಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಈ ವ್ಯಕ್ತಿಯ ಜೀವನ ಶೈಲಿ ಮತ್ತು ಅವನ ಜೀವನ ಶೈಲಿ ಹೇಗಿತ್ತಂತಂದ್ರೆ, ಅವನು ಹೆಚ್ಚಾಗಿ ತಾಯಿಯೊಂದಿಗೆ ಇರ್ತಿದ್ದ, ಗುಡಾರಗಳಲ್ಲಿ ವಾಸಿಸ್ತಿದ್ದ. ನೀವು ಓದ್ರೆ ಅದನ್ನ ನೀವು ಅವನ ಬಗ್ಗೆ ನಿಮಗೆ ಬಹಳಷ್ಟು ವಿವರಣೆಗಳು ಸಿಗ್ತವೆ. ಆದ್ರೆ ಕೆಲವುಗಳನ್ನ ಅಷ್ಟೇ ಆರಿಸಿಕೊಂಡು ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಎಲ್ಲವುಗಳನ್ನ ಹೇಳ್ತಾ ಹೋದ್ರೆ ಇಟ್ ವಿಲ್ ಬಿಕಮ್ ಅನದರ್ ಸೀರೀಸ್. ಆದ ಕಾರಣ ಅದನ್ನ ನಾವು ಮತ್ತೊಮ್ಮೆ ನೋಡ್ಲಿಕ್ಕೆ ಬರ್ತದೆ. ಆದ್ರೆ ಇವತ್ತು ನಾವು ಆದಿಕಾಂಡದ ಅಭ್ಯಾಸ ಆಸ್ ಎ ಬುಕ್ ಮಾಡ್ತಾ ಇದ್ದೇವೆ. ಆದ ಕಾರಣ ಹೆಚ್ಚಿನ ವಿವರ ಕೊಡದೆ ಅವರ ಜೀವನದಲ್ಲಿ ಇರ್ತಕ್ಕಂಥ ಕೆಲವು ಹೈಲೈಟ್ಸ್ ಅಥವಾ ಅವರಲ್ಲಿ ಕಂಡು ಬರತಕ್ಕಂಥ ಎದ್ದು ಕಾಣುವಂತಹ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಅವನ ಜೀವನ ಶೈಲಿ ಏನಂತಂದ್ರೆ, ಗುಡಾರಗಳಲ್ಲಿ ವಾಸಿಸ್ತಾ ಇದ್ದ. ಅವನು ಏನಾಗಿದ್ದ ಅಂತಂದ್ರೆ ಸಾಧುವಾಗಿದ್ದುಕೊಂಡಿದ್ದ. ಅಂತಂದ್ರೆ ಹಿ ವಾಸ್ ವೆರಿ ಸಿಂಪಲ್ ಮ್ಯಾನ್ ಅಂಡ್ ವೆರಿ ಸಿಂಪಲ್ ಮ್ಯಾನ್ ಎಂಬುದಾಗಿ ಅವನ ಬಗ್ಗೆ ನಮಗ ಕಂಡು ಬರ್ತದೆ. ತಾಯಿಗೆ ಸಹಕಾರಿಯಾಗಿದ್ದ, ಸಾಧು ಮನುಷ್ಯನಾಗಿದ್ದ. ಅಷ್ಟೇ ಅಲ್ಲದೆ ತಾಯಿಗೆ ಸಹಕಾರಿಯಾಗಿದ್ದ. ಯಾಕಂದ್ರೆ ಗುಡಾರದಲ್ಲಿ ಇದ್ಕೊಂಡಿದ್ದ ಅಂತಂದ್ರೆ ಗುಡಾರದಲ್ಲಿ ತಾಯಿ ಮಾಡ್ತಕ್ಕಂಥ ಕಿಚನ್ ವರ್ಕ್ ದಲ್ಲಿ ಅವನು ಬಹಳಷ್ಟು ಆಸಕ್ತಿ ವಹಿಸ್ತಾ ಇರಬೇಕು. ಯಾಕಂದ್ರೆ ನಾವು ಮುಂದೆ ನೋಡುವಾಗ ಅವನು ಸಿದ್ಧ ಮಾಡಿದಂತಹ ಅಲಸಂದಿ ಗುಗ್ರಿ ಮತ್ತು ರೊಟ್ಟಿಯನ್ನ ಆತನು ಏಸಾವನಿಗೆ ಕೊಡುವಾಗ ಅಲ್ಲಿ ನಮಗ ಏನ್ ಕಂಡು ಬರ್ತದ ಅಂತಂದ್ರೆ, ಈ ವಾಸ್ ಎ ಗುಡ್ ಕುಕ್ ಅಂತ ಹೇಳಿ ನಮಗ ಅದರಿಂದ ಕಂಡು ಬರ್ತದೆ. ಅಂದ್ರೆ ಒಳ್ಳೆಯ ಒಬ್ಬ ಅಡಿಗೆ ಮಾಡುವಂತ ಒಬ್ಬ ವ್ಯಕ್ತಿ. ಅಂತ ಹೇಳಿ ನಮಗ 25 ಮನುಷ್ಯ ಎಂಬುದಾಗಿ ನಮಗ ಕಂಡು ಬರ್ತದೆ. ಅವನು ಮಾಡಿದ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೋಬ ತನ್ನ ಜೀವನದಲ್ಲಿ 2 ಸಾರಿ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ನಾನು ಅದನ್ನ ಅಭ್ಯಾಸದ ರೂಪದಲ್ಲಿ ನಿಮ್ ಕೂಡ ಹಂಚಿಕೊಳ್ಳಬೇಕಂತಿದ್ದೇನೆ. ನನಗೆ ದೇವರು ಕೊಟ್ಟಂತಹ ವಿಚಾರದಲ್ಲಿ ನನಗೆ ಬಹಳಷ್ಟು ಅದರಿಂದ ಸಮಾಧಾನ ಸಿಕ್ತು. ಅಷ್ಟೇ ಅಲ್ಲದೆ ಆಶೀರ್ವಾದ ಸಹ ನಮಗೆ ಸಿಕ್ತು. ಯಾಕಂದ್ರೆ ಯಾಕೋಬ ತನ್ನ ಜೀವನದಲ್ಲಿ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತ ವ್ಯಕ್ತಿ. 2 ಸಂದರ್ಭಗಳಲ್ಲಿ ಅಂತ ನಾನು ಹೇಳಿದೆ. ಮೊದಲೇ ಸಂದರ್ಭದಲ್ಲಿ ಅಂತಂದ್ರೆ ಆತನು ತಂದೆ ತಾಯಿ ಕೂಡ ಇದ್ದಾಗ. 2ನೇ ಸಾರಿ ಆತನು ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ. ಇಷ್ಟ ನೆನಪಿಟ್ಕೊಡ್ರಿ. ಹೆಚ್ಚಿನ ವಿವರ ನೀವು ಓದ್ರಿ, ಆಗ ನಿಮ್ಗ ಯಾಕೋಬನ ವಿಷಯವಾಗಿ ತಿಳಿದು ಬರ್ತದೆ. ಮೊದಲನೇದಾಗಿ ಯಾಕೋಬನು ಚೊಚ್ಚಲತನ ಹಕ್ಕನ್ನ ಪಡೆದುಕೊಳ್ಬೇಕಂತ ಹೇಳಿ ಏಸಾವನಿಗೆ ಒಂದು ಡೀಲ್ ಮಾಡ್ತಾನೆ. ಅಂದ್ರೆ ಅವನ್ ಕೂಡ ಒಂದು ವ್ಯಾಪಾರ ಮಾಡ್ತಾನೆ ಅಂದ್ರೆ ಬೇಕಾರೆ. ಅವನೇನ್ ಹೇಳ್ತಾನೆ ಡೀಲ್ ಅಂತಂದ್ರೆ, ನಾನ್ ನಿನಗೆ ಅಲಸಂದಿ ಗುಗ್ರಿ
ಮತ್ತು ರೊಟ್ಟಿ ಕೊಡ್ತೇನೆ, ಆದ್ರೆ ನೀನು ಮಾತ್ರ ಚೊಚ್ಚಲ್ತನದ ಹಕ್ಕನ್ನ ನನಗೆ ಕೊಡಬೇಕು ಅಂತ ಹೇಳಿ ಒಂದು ಡೀಲ್ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾಕೋಬ ಆಗಿತ್ತು. He wanted to get the blessings by his own ways. ಇದರಲ್ಲಿ ಇರ್ತಕ್ಕಂತಹ ಮುಖ್ಯ ವಿಷಯ ಏನಂತಂದ್ರೆ, ಆಶೀರ್ವಾದವನ್ನ ಪಡೆದುಕೊಳ್ಳಲಿಕ್ಕೆ ತನ್ನ ಸ್ವಂತ ಬುದ್ಧಿ ಪ್ರಯತ್ನಗಳನ್ನ ಮಾಡಿದಂತ ವ್ಯಕ್ತಿ ಯಾಕೋಬ ಆಗಿದ್ದ ಮೊದಲಿಗೆ. ಎರಡನೇ ಸಾರಿ ತಾಯಿ ಹೇಳ್ತಾಳೆ, ಇಸಾಕನು ಮುಪ್ಪಿನವನಾದಾಗ ಆಶೀರ್ವಾದ ಕೊಡ್ಬೇಕು ತನ್ನ ಮಕ್ಕಳಿಗೆ, ಅಂದ್ರೆ ಏಸಾವನಿಗೆ ಮುಖ್ಯವಾಗಿ, ಯಾಕಂದ್ರೆ ಏಸಾವ ಅವನ ಪ್ರಿಯನಾಗಿದ್ದ, ರೆಬೆಕ್ಕಳಿಗೆ ಯಾಕೋಬ ಪ್ರಿಯ ಆಗಿದ್ದ. ಹೀಗಿರುವಾಗ ಇಸಾಕ ಏನ್ ವಿಚಾರ ಮಾಡದ ಅಂತಂದ್ರೆ, ನಾನೀಗ ವೃದ್ಧನಾಗಿದ್ದೇನೆ, ನಾನು ಚೊಚ್ಚಲ್ತನದ ಆಶೀರ್ವಾದವನ್ನ ನಾನು ಯಾರಿಗೆ ಕೊಡ್ಬೇಕು? ಏಸಾವನಿಗೆ ಕೊಡ್ಬೇಕು, ಯಾಕಂದ್ರೆ ಅವನು ನನ್ನ ಪ್ರೀತಿ ಮಗ, ಎರಡು, ಆದ ಕಾರಣ ಅವನಿಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ವಿಚಾರ ಮಾಡಿದಾಗ ಅವನು ಹೇಳ್ದ ತನ್ನ ಮಗನಿಗೆ, ಎಲ್ಲ ಅದನ್ನು ವಿವರಿಸುವುದಿಲ್ಲ, ಹೋದ್ರಿ. ಆಗ ಏಸಾವ ಹೋದ ಬೇಟೆ ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಅಪ್ಪನಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳುವಂತಹ ಒಂದು ಯೋಜನೆ. ಇದನ್ನ ಕೇಳಿದಂತಹ ರೆಬೆಕ್ಕಳು ಏನ್ ಯೋಚಿಸ್ತಾಳೆ? ನನ್ನ ಮಗ ದೊಡ್ಡವ, ಹಿರಿಯ ಮಗ ಏಸಾವನಿಗೆ ಸಿಗ್ಬೇಕಂತ ಆಶೀರ್ವಾದ ಅವನಿಗೆ ಸಿಗ್ಬಾರ್ದದು, ಅದು ನನ್ನ ಪ್ರಿಯನಾದಂತಹ ಮಗನಿಗೆ ಸಿಗ್ಬೇಕು, ಅಂದ್ರೆ ಯಾಕೋಬನಿಗೆ ಸಿಗ್ಬೇಕು ಅಂತ ಹೇಳಿ ಆಕೆ ಏನ್ ಮಾಡ್ಬಿಟ್ಲು ಅಂತಂದ್ರೆ ಅವನಿಗೆ ಯೋಜನೆ ಹಾಕಿ ಕೊಡ್ತಾಳೆ. ಶಿ ಪ್ಲಾನ್ಸ್ ಫಾರ್ ಟು ಗೆಟ್ ದ ಬ್ಲೆಸ್ಸಿಂಗ್ಸ್ ಫಾರ್ ಜೇಕಬ್. ಆಗ ಏನಾಗ್ತದೆ ಅಂತಂದ್ರೆ, ಯಾಕೋಬ ತಾಯಿ ಹೇಳ್ದ ಹಾಗೆ ಮಾಡ್ತಾನೆ. ಮೊದಲಿಗೆ ಸ್ವಲ್ಪ ಸಂಶಯ ವ್ಯಕ್ತ ಮಾಡ್ತಾನೆ, ಇಲ್ಲ ನನ್ನ ವಾಯ್ಸ್ ಬೇರೆ ಇದೆ, ಅಂದ್ರೆ ನನ್ನ ಧ್ವನಿ ಬೇರೆ ಇದೆ, ನನ್ನ ಕೈ ಮೇಲೆ ಅಷ್ಟು ಕೂದಲಿಲ್ಲ, ಆದ್ರೆ ನಮ್ಮ ಅಣ್ಣನ ಕೈ ಮೇಲೆ ಬಹಳಷ್ಟು ಕೂದಲುಗಳಿವೆ, ನಮ್ಮ ಅಪ್ಪ ಕಂಡು ಹಿಡಿದ್ಬಿಟ್ರೆ ಏನಾಗ್ತದೆ, ನಾವು ಬಹಳಷ್ಟು ತೊಂದರೆ ಆಗ್ಬೋದು ಅಂತ ಹೇಳುವಾಗ ತಾಯಿ ಹೇಳ್ತಾ, ಅದೆಲ್ಲ ನೀನ್ ಬಿಟ್ಬಿಡು, ನಾನು ಹೇಳ್ತೇನೆ, ಹೋಗ್ ಮಾಡಿ, ನೀನು ಏನಾದ್ರೂ ಆದ್ರೆ ನನ್ ಮೇಲೆ ಬರ್ಲಿ ಅಂತ ಹೇಳ್ತಾಳೆ. ಅಂದ್ರೆ ನಿಜವಾಗಿ ಇದು ಸರಿಯಾದ ಅಲ್ಲ, ಆದ್ರೆ ಅಲ್ಲಿ ಆದಂತ ವಿಷಯಗಳನ್ನ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಅದರ ಪರಿಣಾಮ ಸಹ ಅಷ್ಟೇ ಕೆಟ್ಟದ್ದಾಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ರೆಬೆಕ್ಕಳು ಆಶೀರ್ವಾದವನ್ನ ತನ್ನ ಸ್ವಂತ ರೀತಿಯಲ್ಲಿ ಪಡೆದುಕೊಳ್ಳಲಿಕ್ಕೆ, ಅಂದ್ರೆ ತನ್ನ ಮಗನ ಸಲುವಾಗಿ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂತ ಕೆಲಸದಲ್ಲಿಯೂ ಸಹ ಆಕೆ ಯಶಸ್ಸನ್ನ ಪಡೆದ್ರೂ ಸಹ ಆ ಯಶಸ್ಸು ಆಶೀರ್ವಾದಕ್ಕೆ ಎಡೆ ಮಾಡಿ ಕೊಡ್ಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತದೆ, ಸಮಯದ ಅಭಾವದಿಂದ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆಕೆ ಪ್ರಯತ್ನ ಯಶಸ್ವಿ ಆಯ್ತು, ಆದ್ರೆ ಆ ಯಶಸ್ಸಿಗೆ ಸಿಗಬೇಕಾದಂತ ಆಶೀರ್ವಾದವನ್ನು ಆಕೆ ಪಡೆದುಕೊಳ್ಳಿಲ್ಲ. ಮಗನೂ ಪಡೆದುಕೊಳ್ಳಿಲ್ಲ, ಆಮೇಲೆ ತಾಯಿನೂ ಪಡ್ಕೊಳ್ಳಿಲ್ಲ. ಯಾಕಂದ್ರೆ ಮುಂದೆ ನಾವು ನೋಡುವಾಗ ಏಸಾವನಿಗೆ ಬಹಳಷ್ಟು ಕೋಪ ಬಂದು ನನ್ನ ತಮ್ಮನನ್ನೇ ನಾನು ಮುಗಿಸ್ಬಿಡ್ತೇನೆ ಅನ್ನುವಂಥ ರೀತಿಯಲ್ಲಿ ಆತನು ಕೋಪ ಬಂತು ಅಂತ ಹೇಳಿ ನಮಗೆ ದೇವರ ವಾಕ್ಯದಲ್ಲಿ ಮುಂದಿನ ಭಾಗಗಳಲ್ಲಿ ನಾವು ಓದಿ ಕಂಡುಕೊಳ್ಬಹುದು. ಇಂತಹ ಸ್ಥಿತಿಯಲ್ಲಿರುವಾಗ ರೆಬೆಕ್ಕಳು ಏನು ವಿಚಾರ ಮಾಡ್ತಾಳೆ? ಒಂದೇ ದಿವಸದಲ್ಲಿ ನನ್ನ ಇಬ್ರು ಮಕ್ಕಳನ್ನ ನಾನು ಕಳ್ಕೊಳ್ಳೋದು ಬೇಡ, ಆದ ಕಾರಣ ನನ್ನ ಪ್ರಿಯನಾದಂಥ ಮಗನನ್ನ ನಾನು ನನ್ನ ಅಣ್ಣನಾದಂಥ ಲಾಬಾನನ ಮನೆಗೆ ಕಳಿಸ್ಕೊಟ್ಬಿಡ್ತೇನೆ. ದೂರ ಹೋಗ್ಬೇಕು ಅವನು. ಏಸಾವನು ಒಂದ್ ವೇಳೆ ಸಮೀಪ ಇದ್ರೆ ಬಂದು ಅವನನ್ನು ಕೊಂದು ಹಾಕ್ಬೋದು, ನನ್ನ ಆಶೀರ್ವಾದ ನೀನು ಮೋಸದಿಂದ ನೀನು ಪಡ್ಕೊಂಡು ಅದಕ್ಕೆ ನೀನ್ ಬಿಡೋದಿಲ್ಲ ಅಂತ ಹೇಳಿ ಒಂದ್ ವೇಳೆ ಸಮೀಪ ಇದ್ರೆ ಹಾಗೆ ಮಾಡ್ಬೋದು ಎನ್ನುವಂತಹ ರೀತಿಯಲ್ಲಿ ರೆಬೆಕ್ಕಳು ಲಾಬಾನನ ಬಳಿಗೆ ತನ್ನ ಪ್ರಿಯ ಮಗನಾದಂಥ ಯಾಕೋಬನನ್ನ ಕಳಿಸ್ಕೊಟ್ಟಳು ಅಂತ ಹೇಳಿ ನೀವು ಆದಿಕಾಂಡ ಪುಸ್ತಕದಲ್ಲಿ ಓದ್ತೀರಿ. 27ನೇ ಅಧ್ಯಾಯ ಹೀಗೆ ಮುಂದೆ ನೀವು ನೋಡ್ತಾ ಹೋಗುವಾಗ ಅಲ್ಲಿ ಕಾಣ್ತೀರಿ. ಮುಂದೆ ಯಾಕೋಬನು ಹಿಂತಿರುಗಿ ಬಂದಾಗ ತಾಯಿ ಇರಲಿಲ್ಲ. ನೋಡ್ರಿ, ತಾಯಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಲು ತನ್ನ ಮಗನಿಗೆ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ, ಆದ್ರೆ ಆಕೆ ಅದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ, ಅನುಭವಿಸ್ಲಿಕ್ಕೂ ಆಗ್ಲಿ. ಆದ ಕಾರಣ ದೇವರ ಆಶೀರ್ವಾದಗಳನ್ನ ನಮ್ಮ ಸ್ವಂತ ಬುದ್ಧಿ, ಜ್ಞಾನ, ತಿಳುವಳಿಕೆ, ಪ್ರಯತ್ನಗಳಿಂದ ಮಾಡಲಿಕ್ಕೆ ಅಥವಾ ಹೊಂದಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡೋದಾದ್ರೆ ಯಶ ಸಿಕ್ಕರೂ ಕೂಡ ಆಶೀರ್ವಾದ ಇರುವುದಿಲ್ಲ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಬ್ಲೆಸ್ಸಿಂಗ್ಸ್ ಆಫ್ ಜೇಕಬ್. ಓಕೆ, ಮುಂದೆ ನೀವು ಯಾಕೋಬನ ವಿಷಯವಾಗಿ ನೋಡುವಾಗ ಅವನಿದ್ದಂತಹ ಸ್ಥಳ
ಮತ್ತು ಅವನು ಹೋಗ್ಬೇಕಾದಂತಹ ಸ್ಥಳ ಅದು ಎಷ್ಟು ದೂರ ಇತ್ತಂತಂದ್ರೆ ಬೆರ್ಷಬ್ದಿಂದ ಪದನ್ ಅರಾಮ್ದಲ್ಲಿ ಲಾಬಾನ್ ಇದ್ದ. ಇದರ ಅಂತರ ನೀವು ವಿಚಾರ ಮಾಡಿದ್ರೆ ಎಷ್ಟು ದೂರ ಇತ್ತಂದ್ರೆ 740 ಕಿಲೋಮೀಟರ್ಸ್. ಲೆಕ್ಕ ಹಾಕ್ರಿ ಸ್ವಲ್ಪ. ಸಾಧಾರಣ ಇಲ್ಲಿಂದ ಮದ್ರಾಸ್, ಚೆನ್ನೈ, ಇನ್ನು ಮದ್ರಾಸ್ ಸ್ವಲ್ಪ ದೂರ ಇದೆ, ಅದು ಇಟ್ಸ್ ಅಬೌಟ್ 830 ಕಿಲೋಮೀಟರ್ಸ್ ಇದೆ. ಯಾಕಂದ್ರೆ ಬೆಂಗಳೂರು 500 ಪ್ಲಸ್ 330 830 ಆಗ್ತದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ ಚೆನ್ನೈ ಅಂತ ಹೇಳಿ ಹೇಳಬಹುದು. ಅಷ್ಟು ದೂರ ಪ್ರಯಾಣ ಮಾಡಬೇಕಾಯ್ತು. ಯಾರಿಗೆ? ಯಾಕೋಬನಿಗೆ. ಎಲ್ಲಿ ಹೋಗ್ಲಿಕ್ಕೆ? ತನ್ನ ಮಾವನಾದಂಥ, ಅಂದ್ರೆ ತನ್ನ ತಾಯಿಯ ಸೋದರ ಮಾವನಾದಂಥ ಯಾರೋ ಲಾಬಾನನ ಮನೆಗೆ ಹೋಗಿ ಸೇರ್ಬೇಕಾದ್ರೆ 740 ಕಿಲೋಮೀಟರ್ಸ್, ಮೈಲ್ನಲ್ಲಿ ನೋಡಿದ್ರೆ 460 ಮೈಲ್ ಪ್ರಯಾಣ ಮಾಡ್ಬೇಕಾಯ್ತು ಅಂತ ಹೇಳಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನೋಡ್ರಿ ಎಷ್ಟು ದಿವಸ ಹೋಗಿರ್ಬೇಕು, ಎಷ್ಟು ಪ್ರಯಾಣ ಮಾಡ್ಬೇಕಾಯ್ತು ಅವನು ಅಂತ ಹೇಳಿ ನಮಗೆ ಇದರಲ್ಲಿ ಕಂಡು ಬರ್ತದೆ. ಹೀಗೆ ಆತನು ಪ್ರಯಾಣ ಮಾಡಿ 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 ಹೋಗಿ ಮುಟ್ಟಿದ. ಮುಂಚೆ ಮಧ್ಯದಲ್ಲಿ ದೇವರವನು ಕೂಡ ಮಾತಾಡಿದ. ಅಲ್ಲಿ ನಾವು ಆತನಿಗೆ ಕನಸು ಬಿತ್ತು. ಅದರ ವಿಷಯವಾಗಿ ನೀವೆಲ್ಲ ತಿಳ್ಕೊಂಡಿದ್ದೀರಿ ಮತ್ತು ಅದನ್ನ ಹಿಂದಿನ ಅಭ್ಯಾಸದಲ್ಲಿ ನಾನು ಹೇಳಿದ್ದೇನೆ. ಅದರ ವಿಷಯಕ್ಕೆ ನಾನು ಹೇಳುದಿಲ್ಲ, ಸಮಯ ದಾಟ್ತಾ ಇದೆ ಅಂತ ಹೇಳಿ ಆದಷ್ಟು ಬೇಗನೆ ಮುಗಿಸ್ಬೇಕಾಗಿದೆ ನನಗೆ. ಆದ ಕಾರಣ ಎರಡನೇ ಆಶೀರ್ವಾದ ಕಡೆಗೆ ನಾನು ಹೋಗ್ಬೇಕಾಗಿದೆ. ಅದನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗಿದೆ. ಮೊದಲೇ ಆಶೀರ್ವಾದದ ಪರಿಣಾಮ ಏನಾಯ್ತು ನೀವು ತಿಳ್ಕೊಂಡಿರಿ. ಎರಡನೇ ಆಶೀರ್ವಾದ ಪರಿಣಾಮ ಏನಾಯ್ತು ಅದನ್ನ ನಾವು ತಿಳ್ಕೊಳ್ಬೇಕಾದದ್ರ ತಾತ್ಪರ್ಯ ಇವತ್ತು ನಮ್ಮ ಅಭ್ಯಾಸದ್ದು ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಈ ರೀತಿಯಾಗಿ ಮಧ್ಯದಲ್ಲಿ ದೇವರು ಕಾಣಿಸಿಕೊಂಡಂತ ಸ್ಥಳಕ್ಕೆ ಬೆಥೆಲ್ ಅಂತ ಹೇಳಿ ಆತನ ಹೆಸರಿಟ್ಟ. ದೇವರ ಮನೆ, ಇಲ್ಲಿ ದೇವರು ನನಗೆ ತನ್ನ ದರ್ಶನವನ್ನ ಕೊಟ್ಟನು ಅಂತ ಹೇಳಿ ಈ ಪ್ರಯಾಣದಲ್ಲಿ ಆದಂತಹ ಒಂದು ಅನುಭವ ಅಲ್ಲಿ ನಮಗ ವಿಶೇಷವಾಗಿ ಕಂಡು ಬರ್ತದೆ. ಅಂದ್ರೆ ದೇವರು ಯಾವ ರೀತಿಯಾಗಿ ಯಾಕೋಬನನ್ನ ಸಂದರ್ಶಿಸಿದ, ಭೇಟಿಯಾದ ಮತ್ತು ತನ್ನ ಮುಂದಿನ ವಿಷಯಗಳನ್ನ ಆತನಿಗೆ ತಿಳಿಸಿಕೊಟ್ಟ ಎಂಬುದನ್ನ ನಾವು ಅಲ್ಲಿ ಕಾಣ್ತೇವೆ. ಮುಂದೆ ಅಲ್ಲಿ ಹೋಗ್ಬಿಟ್ಟಿದ ಮೇಲೆ ಲಾಬಾನ್ ಮನೆಯಲ್ಲಿ ಅವನು ಎಷ್ಟು ವರ್ಷ ಕಳೆದ ಅಲ್ಲಿ? ಹೌ ಮೆನಿ ಇಯರ್ಸ್ he spent in the house of ಲಾಬಾನ್? 7 ವರ್ಷ. ಮೊದಲೇ ತನ್ನ ಪ್ರಿಯಳಾದಂಥ ರಾಹೇಲಳಿಗೋಸ್ಕರವಾಗಿ, ರೇಚಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಆಕೆಯ ಸಲುವಾಗಿ ಆತನ ದುಡಿದ 7 ವರ್ಷ. ಯಾಕಂದ್ರೆ ಲಾಬಾನ್ ಹೇಳಿದ, ನಿನಗೆ ನನ್ನ ಮಗಳು ಬೇಕಾ, ಹಾಗಾದ್ರೆ 7 ವರ್ಷ ನೀನು ದುಡಿಬೇಕು. ಅವನು ಡೀಲ್ ಮಾಡಿದ. ನೋಡ್ರಿ, ಇವ ಯಾವ ರೀತಿಯಾಗಿ ಡೀಲ್ ಮಾಡ್ದ, ಅದೇ ರೀತಿಯಾಗಿ ಈಗ ತನ್ನ ಜೀವನದಲ್ಲಿ ಡೀಲ್ ಎದುರಿಸ್ಬೇಕಾಯ್ತು ಅವನು. ಅಂದ್ರೆ ಆ ಒಂದು ವ್ಯಾಪಾರ ಎದುರಿಸ್ಬೇಕಾಯ್ತು. ತಾನು ಮಂದಿಗೆ ಕೂಡ ಮಾಡಿದ್ದ, ಈಗ ಮಂದಿ ಅವನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಈ ಲೋಕದ ವಿಷಯಗಳು ನಮಗ ಕಂಡು ಬರ್ತವೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಅವರ್ ಲೈಫ್. ಆತ್ಮೀಯ ವಿಷಯಗಳಲ್ಲಿ ನಮಗ ಬಹಳಷ್ಟು ಆಶೀರ್ವಾದ ಇರ್ತದೆ. ಲೌಕಿಕ ವಿಷಯಗಳಲ್ಲಿ ಇಂತಹ ವಿಷಯಗಳನ್ನು ಅನುಭವಿಸ್ತೇವೆ. ಓಕೆ, ನೆನಪಿಟ್ಕೊಡ್ರಿ. ಮುಂದೇನಾಯ್ತಂತಂದ್ರೆ, ಈ ಲಾಬಾನ 7 ವರ್ಷ ದುಡಿಸಿದ ಮೇಲೆ ರಾಹೇಲನ್ನು ಕೊಡ್ಲಿಲ್ಲ, ಲೇಯಳನ್ನು ಕೊಟ್ಬಿಟ್ಟ. ಯಾಕಂದ್ರೆ ಅವನು ಮುಂದೇನು ಹೇಳ್ತಾ ಇದ್ದಾನೆ, ಹಿರಿಯಳಾದಂತಹ ಮಗಳಿದ್ದಾಳೆ, ಆಕೆ ನಾನು ಮದುವೆ ಮಾಡಿದ, ಹಿರಿಯಳನ್ನ ಹೇಗೆ ನಾನು ಮದುವೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತದೆ? ಆದ ಕಾರಣ ನೀನು ಆಕೆ ಬೇಕಂದ್ರೆ ಆಕೆನೂ ಕೊಡ್ತೇನೆ, ಆದ್ರೆ ಮತ್ತೆ 7 ವರ್ಷ ಕೆಲಸ ಮಾಡು. ನಿಮ್ಮೆಲ್ಲರಿಗೂ ಗೊತ್ತದೆ ಅದರ ಆದಿಕಾಂಡ ಪುಸ್ತಕದಲ್ಲಿ ಬರ್ತಕ್ಕಂತ ವಿಷಯಗಳು. ಆಗ ಯಾಕೋಬನು ಆಕೆಯನ್ನ ಬಹಳಷ್ಟು ಪ್ರೀತಿಸಿದ ಕಾರಣ ಏನ್ ಮಾಡ್ಬಿಟ್ಟ ಅಂತಂದ್ರೆ ಮತ್ತೆ 7 ವರ್ಷ ದುಡ್ದ. 14 ವರ್ಷಗಳು ಕಳೆದಿವೆ. ಈಗ ನೋಡ್ರಿ, ಮನೆ ಬಿಟ್ಟು 14 ವರ್ಷಗಳು ಕಳೆದಿವೆ. ಈಸ್ ಸಮ್ವೇರ್ 740 ಕಿಲೋಮೀಟರ್ಸ್ ಅವೇ ಫ್ರಮ್ ಹಿಸ್ ಹೌಸ್. 740 ಕಿಲೋಮೀಟರ್ ದೂರದಲ್ಲಿದ್ದಾನೆ ಮನೆಯಿಂದ. ತಾಯಿಯು ಸಹ ಈಗ ಇದೇ ಸಮಯದಲ್ಲಿ ಆಕೆ ಕಳೆದು ಹೋಗಿದ್ದಾಳೆ, ತೀರಿ ಹೋಗಿದ್ದಾಳೆ. ಹೀಗಿರುವಾಗ ಮತ್ತೆ ಅವನು 6 ವರ್ಷ ಏನ್ ಮಾಡ್ಬೇಕಾಯ್ತು? ಅಲ್ಲಿದ್ದಂತಹ ಏನಂತಾರ ಅವಕ್ಕೆ, ತನ್ನ ಸಂಪತ್ತನ್ನ ಸಂಪಾದಿಸುವುದಕ್ಕಾಗಿ ಕಳಿಬೇಕಾಯ್ತು. ಅಂದ್ರೆ ಕುರಿ, ದನ, ಒಂಟೆ ಇವುಗಳನ್ನೆಲ್ಲ ಆತನು ಸಂಪಾದಿಸ್ಬೇಕಾಯ್ತು. ಯಾಕಂದ್ರೆ he has got 2 families. 2 ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ದಾಸಿಯರಿದ್ದಾರೆ. ಮತ್ತೆ ಇವ್ರನ್ನೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಪತ್ತು ಬೇಕು. ಆದ ಕಾರಣ ಅವನು ಇಷ್ಟೆಲ್ಲಾ ಪ್ರಯತ್ನ ಮಾಡಿ 6 ವರ್ಷಗಳವರೆಗೆ ಅಲ್ಲಿ ದುಡಿದ ಅಂತ ಹೇಳಿ ನಿಮಗ ಆದಿಕಾಂಡದ 31ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ವಚನ ಅಷ್ಟೇ ಓದ್ತೇನೆ ನಾನು. ಅಲ್ಲಿ ನಿಮಗ ಅದು ಕಂಡು ಬರ್ತದೆ. ಆದಿಕಾಂಡ ಚಾಪ್ಟರ್ 31 ವರ್ಸ್ 38, 31ನೇ ಅಧ್ಯಾಯ 38ನೇ ವಚನ.
ನಾನು 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ ಎಂಬುದಾಗಿ ಆತನು ಹೇಳ್ತಾನೆ. 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ. ದಟ್ ಮೀನ್ಸ್ 7 + 7 + 6, 7 ವರ್ಷ ಲಿಯಳಿಗಾಗಿ, 7 ವರ್ಷ ರಾಹೇಲಳಿಗಾಗಿ, 6 ವರ್ಷ ಕುರಿ, ದನ, ಒಂಟೆ, ಕತ್ತೆಗಳಿಗಾಗಿ ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಅಧ್ಯಾಯ ಓದ್ರಿ, ಸಾಕಷ್ಟು ವಿವರಣೆಗಳು ನಿಮಗೆ ಸಿಗ್ತವೆ. ಈ ರೀತಿಯಾಗಿ ಆತನು ಸಂಪಾದಿಸಿಕೊಂಡ ಮೇಲೆ ಈಗೇನಾಯ್ತು ಅಂತಂದ್ರೆ, ನಾನು ನನ್ನ ಮನೆಗೆ ಹೋಗ್ಬೇಕು. ಐ ಮಸ್ಟ್ ಗೋ ಬ್ಯಾಕ್ ಟು ಮೈ ಹೌಸ್ ಬಿಕಾಸ್ ದಿಸ್ ಈಸ್ ಮೈ ಫಾದರ್ ಇನ್ ಲಾವ್ಸ್ ಹೌಸ್. ಇದು ನನ್ನ ಮಾವನ್ ಮನೆ, ಇಲ್ಲಿ ಎಷ್ಟು ದಿವಸ ನಾನು ಇರ್ಬೇಕಿನ್ನ ಅಂತ ಹೇಳಿ ಅವನಿಗೆ ಈಗ ಪ್ರೇರೇಪಣೆ ಆದ ಕಾರಣ ಅವನೇನ್ ಮಾಡ್ದ ಅಂತಂದ್ರೆ ಹಿಂತಿರುಗಿ ಹೊರಟ. ಆದ್ರೆ ಅವನ ಹೃದಯದಲ್ಲಿ ಅಥವಾ ಅವನ ಮನಸ್ಸಿನಲ್ಲಿ ಒಂದು ಭಯ. ಆ ಭಯ ಏನಂತಂದ್ರೆ, ನನ್ನ ಅಣ್ಣನಾದಂಥ ಏಸಾವನು ನನ್ನನ್ನ ಸ್ವೀಕರಿಸ್ತಾನೋ ಇಲ್ವೋ, ಅವನ ಕೋಪ ತಣ್ಣಗಾಗಿದೆಯೋ ಅಥವಾ ಇನ್ನೂ ಉರಿಯುತ್ತಾ ಇದೆಯೋ ಎಂಬುದನ್ನ ಅವನ ಹೃದಯದಲ್ಲಿ ಅವನು ಒಂದು ಮನಸ್ಸಿನಲ್ಲಿ ಅದು ಅವನನ್ನ ಕಾಡ್ತಾ ಇತ್ತು ಅಥವಾ ಅವನಿಗೆ ತೊಂದರೆ ಕೊಡ್ತಾ ಇತ್ತು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ ಅವನ ವಿಷಯವಾಗಿ. ಈ ರೀತಿಯಾಗಿರುವಾಗ ಮುಂದೇನಾಯ್ತು, ಅವನೇನ್ ಮಾಡ್ದ ಅಂತಂದ್ರೆ ಎಲ್ಲರನ್ನ ಕರ್ಕೊಂಡು ಹೊಂಟ. ಎಲ್ಲ ಅವನ ಕುಟುಂಬದವರು, ಆಮೇಲೆ ಕುರಿ, ದನ, ಒಂಟೆ, ಕತ್ತೆ ಎಲ್ಲಾ ತಗೊಂಡು ಹೊಂಟ. ಎಲ್ಲಿ? ಮತ್ತೆ 740 ಕಿಲೋಮೀಟರ್ಸ್. ನೋಡ್ರಿ, ಆಗಿನ ಕಾಲದಲ್ಲಿ ಎಷ್ಟು ಪ್ರಯಾಣ ಮಾಡೋದು ಎಷ್ಟು ಡಿಫಿಕಲ್ಟ್ ಆಗಿರ್ಬೇಕು ಅಂತ ಅನಿಸ್ತದ ನನಗೆ. ಈ ಎಲ್ಲಾ ಪ್ರಾಣಿಗಳು ಎಷ್ಟು ಜೋರಾಗಿ ನಡೀತವೆ ನಿಮ್ಮೆಲ್ಲರಿಗೂ ಗೊತ್ತದೆ. ಆದ್ರೂ ಕೂಡ ಇವೆಲ್ಲ ಆದಂತ ಘಟನೆಗಳು ಸತ್ಯವೇದದಲ್ಲಿ ಸತ್ಯವಾದಂತ ಘಟನೆಗಳಾದ ಕಾರಣ ಆಗಿನ ಕಾಲದಲ್ಲಿ ಸಮಯ ದಾಟ ಹೋಗ್ತಾ ಇತ್ತು. ಜನ ಆಗಿನ ಕಾಲದಲ್ಲಿ ಅವರು ಆ ರೀತಿಯಾಗಿ ನಡೀತಾ ಇದ್ರು. ಅಂದ್ರೆ ಆ ರೀತಿಯಾಗಿ ಪ್ರಯಾಣ ಮಾಡ್ತಾ ಇದ್ರು. ಟೈಮ್ ಬೌಂಡ್ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದ ನನಗ. ಯಾಕಂದ್ರೆ ಈಗಿನ ಕಾಲದಲ್ಲಿ ಟೈಮ್ ಬೌಂಡ್, ಪ್ರತಿಯೊಂದಕ್ಕೂ ನಾವು ಟೈಮ್ ಹಚ್ಚಿ ಮಾಡ್ತೇವೆ ಕೆಲಸ. ಆದ್ರೆ ಆಗಿನ ಕಾಲದಲ್ಲಿ ಅದಿರ್ಲಿಕ್ಕಿಲ್ಲ. ಯಾಕಂದ್ರೆ ಥಿಂಗ್ಸ್ ವೇರ್ ಲೈಕ್ ದಟ್. ದೇರ್ ವಾಸ್ ನೋ ವೇ ಔಟ್. ಮಾಡ್ಬೇಕು ಅಂದ್ರೂ ಆಗ್ತಿರ್ಲಿಲ್ಲ. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಸಹ ಈ ಹಿಂದಿನ ಕಾಲದಲ್ಲಿ ಸ್ವಲ್ಪ ಒಂದ್ 50 ವರ್ಷ ಹಿಂದ್ ನೋಡ್ರಿ, ಅಥವಾ ನಾವು ಸಣ್ಣವರಿದ್ದಾಗ ನಾವು ಹಿಂದ್ ನೋಡಿದ್ರೆ ಬಹಳಷ್ಟು ಬದಲಾವಣೆಗಳಾಗ್ಬಿಟ್ಟಿವೆ. ಆದ ಕಾರಣ ಆಗಿನ ಕಾಲದಲ್ಲಿ ಆಗಿನ ಸ್ಥಿತಿಗತಿಗಳ ಅನುಸಾರವಾಗಿ ಅವೆಲ್ಲ ನಡೀತಾ ಇದ್ವು ಅಂತ ಹೇಳಿ ನೀವು ತಿಳ್ಕೊಂಡಿರ್ಬೇಕು. ಡೋಂಟ್ ಕ್ವಶನ್ ವೈ, ಹೌ, ವೇರ್, ವೈ ಅಂತ ಹೇಳಿ ನೀವು ಅದ್ರ ಬಗ್ಗೆ ಪ್ರಶ್ನೆ ಹಾಕಕ್ ಹೋಗ್ಬೇಡ್ರಿ, ವಿಚಾರನೂ ಮಾಡಕ್ ಹೋಗ್ಬೇಡ್ರಿ. ದೀಸ್ ಆರ್ ಆಲ್ ದ ಹ್ಯಾಪನಿಂಗ್ಸ್ ಆಫ್ ದ ಪಾಸ್ಟ್ ಅಂತ ಹೇಳಿ ಅಷ್ಟೇ ನೀವು ನಂಬ್ರಿ, ತಿಳ್ಕೊಳ್ರಿ, ಮತ್ತೆ ಅದರಿಂದ ಸಿಗ್ತಕ್ಕಂಥ ಆಶೀರ್ವಾದವನ್ನ ಪಡ್ಕೊಳ್ರಿ ಅಷ್ಟೇ. ಮುಂದೆ ಏನಾಯ್ತು ಅಂತಂದ್ರೆ, ಆತನು ಸಮೀಪ ಬಂದ, ಇನ್ನ ಏಸಾವನ್ ಭೇಟಿ ಆಗುವಂತ ಸಮಯ ಬಂತು. ಆಗ ಅವನೇನ್ ಮಾಡ್ದ ಅಂತ ಎಲ್ಲಾರು ಕಳಿಸಿದ. ಕೊನೆಯದಾಗಿ ಅಲ್ಲಿ ಆತನು, ಈಗಾಗಲೇ ನಾವು ಓದಿದಂತ ಒಂದು ಭಾಗಕ್ಕೆ ನಾವು ಬರೋಣ, ಅಂದಷ್ಟು ಹೇಳಿ ಮುಗಿಸ್ತೇನೆ. ಅಲ್ಲಿ ಯಾವ ರೀತಿಯಾಗಿ ಆತನು ದೇವರ ಆಶೀರ್ವಾದವನ್ನ ಪಡೆದುಕೊಂಡ ಎಂಬುದನ್ನ ನಾವು ತಿಳ್ಕೊಂಡು ಇವತ್ತಿನ ಅಭ್ಯಾಸ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಏನಾಯ್ತು ಅಂತಂದ್ರೆ, ಅವನು ಆ ಸ್ಥಳಕ್ಕೆ ನೋಡ್ರಿ, ಆ ರಾತ್ರಿ 22ನೇ ವಚನ, ವರ್ಸ್ 22 ಆಫ್ ಚಾಪ್ಟರ್ 32, 32-22. ಆ ರಾತ್ರಿ ಅವನು ತನ್ನ 2 ಹೆಂಡತಿಯರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನ ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು. ನೋಡ್ರಿ, ಎಲ್ಲರೂ ಹೋದ್ರು. ಆದ್ರೆ ಈಗ ಯಾರು ಉಳಿದಿದ್ದಾರೆ? ಕೇವಲ ಯಾಕೋಬನು ಉಳಿದಿದ್ದಾನೆ. ನಿಮ್ ಕಣ್ ಮುಂದೆ ಈ ದೃಶ್ಯ ಬರ್ಲಿ, ಆಗ ನಿಮಗೆ ಗೊತ್ತಾಗ್ತದೆ ಏನೇನ್ ನಡೀತಾ ಇದೆ, ಹೇಗೆ ಆಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಬಹುದು. ನಿಮ್ ಕಣ್ ಮುಂದೆ ಇದನ್ನ ತೆಗೆದುಕೊಂಡು ಬರ್ರಿ. ಎಲ್ಲರೂ ಹೋದ್ರೀಗ, ಅವನ ಹೆಂಡತಿ, ಮಕ್ಕಳು, ಅವರ ಕುರಿ, ದನ, ಕತ್ತೆ, ಒಂಟಿ ಎಲ್ಲ ಹೋಯ್ತು. ಈಗ ಕೇವಲ ಉಳಿದವನು ಯಾರಂತಂದ್ರೆ ಯಾಕೋಬನೊಬ್ಬನೇ ಉಳಿದಿದ್ದಾನೆ. ಅದು ಯಬ್ಬೋಕ್ ಹೊಳೆಯ ದಂಡೆಯ ಮೇಲೆ ಆತನು ನಿಂತ್ಕೊಂಡಿದ್ದಾನೆ. ವಾಟ್ ಎ ಬ್ಯೂಟಿಫುಲ್ ಸೀನ್ ಇಟ್ ಈಸ್ ಎಂಬುದಾಗಿ ನೀವು ಸ್ವಲ್ಪ ಊಹಿಸ್ರಿ. ಸ್ಟ್ರೆಚ್ ಯುವರ್ ಇಮ್ಯಾಜಿನೇಷನ್ ಸೊ ದಟ್ ಯು ವಿಲ್ ವಿಜುವಲೈಸ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅಟ್ ದಟ್ ಟೈಮ್. ಮುಂದೇನಾಯ್ತು ನೋಡ್ರಿ, ಅವರನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಎಂಬುದಾಗಿ. ಸೊ a time has come in his life to be alone. ತನ್ನ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡ, ಆದ್ರೆ ಉಳಿದಾಗ ಈಗ ಎಷ್ಟು ಜನ ಉಳಿದಿದ್ದಾರೆ ಅವನು ಕೂಡ.
ಯಾರೂ ಉಳಿದಿಲ್ಲ, ಕೇವಲ ಅವನೊಬ್ಬನೇ ಉಳಿದಿದ್ದಾನೆ. ಆಗ ಏನಾಯ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ನೋಡ್ರಿ, ಎಷ್ಟು ಒಂದು ಹೋರಾಟದ ಒಂದು ಸ್ಥಳಕ್ಕೆ ಈಗ ಅವನು ಬಂದ್ಬಿಟ್ಟ. ಈಸ್ ಅಲೋನ್ ಅಂಡ್ ಹಿ ಈಸ್ ಸ್ಟ್ರಗ್ಲಿಂಗ್ ವಿತ್ ಅ ಪರ್ಸನ್ ಸ್ಟ್ರೇಂಜರ್ ಫ್ರಮ್ ಹೆವನ್ ಎಂಬುದಾಗಿ ನಮಗೆ ಮುಂದೆ ಗೊತ್ತಾಗ್ತದಲ್ಲಿ. ಹೀಗೆ ಬೆಳಗಾಗುವ ತನಕ ಅವನು ಏನ್ ಮಾಡ್ದ, ಹೋರಾಡಿದನು ಅಂತ ಹೇಳಿ. ಹೋರಾಡ ಅಂತಂದ್ರೆ ಸ್ಟ್ರಗಲ್. ಎಷ್ಟು ಅವನಿಗೆ ಕಠಿಣವಾದಂತಹ ಒಂದು ಸನ್ನಿವೇಶ ಇರಬಹುದು ಅಂತ ಹೇಳಿ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಅದು ಕೂಡ ಬಿಡ್ಲಿಲ್ಲ ಅವನು, ಬಿಕಾಸ್ he wants the blessing. ಸೊ ಇಲ್ಲಿದೆ ಇದರ ಒಂದು ರಹಸ್ಯ. ಅವನು ತನ್ನ ಜೀವನದಲ್ಲಿ ಆಶೀರ್ವಾದ ಪಡ್ಕೊಳ್ಳಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿ ಹೋರಾಟ ಮುಂದುವರಿಸಿದ್ದಾನೆ. ಅರ್ಥ ಆಯ್ತಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಸ್ ದಿವಸ ತನ್ನ ಸ್ವಂತ ಪ್ರಯತ್ನದಿಂದ ಆತನು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೋತ್ ಹೋದ. ಅಂದ್ರೆ ಅದನ್ನ ಹೊಂದಿಕೊಂಡ್ರು ಅದನ್ನ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ದೇವರ ಬಳಿಯಲ್ಲಿ ಬಂದು ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ ಹೇಳಿ, ದೇವರೇ ನನ್ನನ್ನು ಆಶೀರ್ವದಿಸು. ದಿಸ್ ಇಸ್ ದ ರೈಟ್ ವೇ ಟು ಗೆಟ್ ದ ಬ್ಲೆಸ್ಸಿಂಗ್ಸ್ ಇನ್ ಅವರ್ ಲೈಫ್. ನೆನ್ಪಿಟ್ಕೊಡ್ರಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಗಾಡ್ ಈಸ್ ದ ಬ್ಲೆಸ್ಸರ್. ಅವನ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಮಗ ಬೇಕು. ಅವು ನಮಗ ಒಳ್ಳೆಯದನ್ನ ಮಾಡ್ತೇವೆ, ಒಳ್ಳೆಯ ಜೀವನ ಕೊಡ್ತೇವೆ, ಒಳ್ಳೆಯ ಅನುಭವ ಕೊಡ್ತೇವೆ, ಒಳ್ಳೆಯ ಆಶೀರ್ವಾದಗಳನ್ನ ನಾವು ಕಾಣ್ತೇವೆ ನಮ್ಮ ಜೀವನದಲ್ಲಿ, ಒಳ್ಳೆಯ ವಿಷಯಗಳನ್ನು. ಓಕೆ, ಮುಂದೆ ಏನಾಯ್ತು ನೋಡೋಣ. ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆಮೇಲೆ ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನ ಕಂಡು ಯಾಕೋಬನ ತೊಡೆ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು ಅಂತ ಹೇಳಿ. ಸೊ ಡ್ಯೂರಿಂಗ್ ದ ಸ್ಟ್ರಗಲ್, ಈಗ ನೋಡ್ರಿ ಎಷ್ಟು ಅವನ ಉತ್ಕಟವಾದಂತಹ ಇಚ್ಛೆ ಅವನಲ್ಲಿದೆ. ಏನಂತ ಹೇಳಿ, ದೇವರೇ ನನ್ನನ್ನು ನೀನು ಆಶೀರ್ವದಿಸಿದ್ರೆ ನಾನು ನೀನು ಬಿಡುವುದಿಲ್ಲ ಎನ್ನುವಂತಹ ಒಂದು ಅವನ ಉತ್ಕಟವಾದಂತಹ ಇಚ್ಛೆಯನ್ನ ಅಲ್ಲಿ ನಾವು ಕಾಣ್ತೇವೆ. ಆಗ ಏನಾಯ್ತು ಅಂತಂದ್ರೆ, ಗಾಡ್ ಬ್ಲೆಸ್ಡ್ ಹಿಮ್ ವಿತ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಮೊದಲನೇದಾಗಿ ಏನ್ ಮಾಡ್ಬಿಟ್ಟ ಅಂತಂದ್ರೆ, ದೇವರ ತೊಡೆಯ ಕೀಲನ್ನು ಮುಟ್ಟಿದ್ರ ಕಾರಣ ಅವನೇನಾಯ್ದ ಅಂತಂದ್ರೆ ಅವನು ಕುಂಟ ಆದ ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಓಕೆ, ನೋಡೋಣ ಅದರಿಂದ ಏನ್ ಬ್ಲೆಸ್ಸಿಂಗ್ಸ್ ಅದ ಅಂತ ಹೇಳಿ. ಅಲ್ಲಿ ಆದಂತ ಘಟನೆಗಳು ನೋಡಿ ಆಮೇಲೆ ಅದರಿಂದ ಏನ್ ಆಶೀರ್ವಾದ ಅಂತ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ಮುಂದೆ ಏನಾಗ್ತಂತಂದ್ರೆ, ಅವನು ತೊಡೆಯ ಕೀಲು ತಪ್ಪಿತ್ತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ನೋಡ್ರಿ, ಎಷ್ಟು ಅವನಲ್ಲಿ ಈ ಹೋರಾಟದ ಒಂದು ಸನ್ನಿವೇಶದಲ್ಲಿ ಅವನಲ್ಲಿರ್ತಕ್ಕಂಥ ಒಂದು ಉತ್ಕಟವಾದಂತಹ ಇಚ್ಛೆ ಏನಿತ್ತಂತಂದ್ರೆ, ದೇವರೇ ನೀನು ನನ್ನನ್ನ ಆಶೀರ್ವದಿಸು, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾನೆ. ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳ್ತಾನೆ. ನೋಡಿ, ಎಷ್ಟು ಮಾರ್ಪಾಟ ಅವನ ಜೀವನದಲ್ಲಿ ಆಗಿದೆ. ಈ ಎಲ್ಲಾ ವಿಷಯಗಳು ನನಗಿವೆ, ಅವು ಅವು ನನಗೆ ಮಹತ್ವ ಇಲ್ಲ, ಆದ್ರೆ ನಿಂದ ಆಶೀರ್ವಾದ ನನಗೆ ಬೇಕು. That I want in my life. The things of this world are secondary, but your blessings are most important in my life. ಅವು ನನಗೆ ಬೇಕು ಸ್ವಾಮಿ, ಆದ ಕಾರಣ ನೀನು ಕೊಡದಿದ್ರೆ ನಾನು ಬಿಡುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವನು ಹೋದ್ರ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆಗ ಆ ಪುರುಷನು 21ನೇ ವಚನಕ್ಕೆ ಬರ್ರಿ, ನಿನ್ನ ಹೆಸರೇನು ಅಂತ ಹೇಳಿ ಕೇಳ್ತಾನೆ. ನೋಡ್ರಿ, ಎಷ್ಟು ಈಗ ನಾ ಹೇಳ್ದಲ್ಲಿ ನಿಮ್ಗೆ ಊಹಿಸ್ರಿ ಇದನ್ನ. ಎಷ್ಟು ಸುಂದರವಾದಂತಹ ಚಿತ್ರ ನಿಮ್ ಕಣ್ಣು ಮುಂದಿದೆ. ಹೋರಾಟ ನಡೀತಾ ಇದೆ, ಬೆಳಗಾಗ್ತಾ ಇದೆ, ಕೀಲಂ ತಪ್ಪಿದೆ, ಅವನು ಕುಂಟುವಂತಹ ಸ್ಥಿತಿ ಬಂದದ. ಆದ್ರೂ ಕೂಡ ನಾನು ಹೋರಾಟ ನಿಲ್ಸುವುದಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ, ನನಗೆ ಆಶೀರ್ವಾದ ನೀನ್ ಮಾಡ್ಲೇಬೇಕು, ಕೊಡ್ಲೇಬೇಕು ಅಂತ ಹೇಳುವಾಗ ಅಲ್ಲಿ ಬಂದಂತಹ ಒಂದು ಪ್ರಶ್ನೆ ಅವನಿಗೆ ಯಾವ್ದಿತ್ತಂತಂದ್ರೆ, ನಿನ್ನ ಹೆಸರೇನು ಅಂತ ಹೇಳಿ ಅಲ್ಲಿ ಕೇಳ್ತಾನೆ. ಯಾಕೋಬನಿಗೆ ನಿನ್ನ ಹೆಸರನ್ನು, ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದನು. ನೋಡ್ರಿ, ಎಷ್ಟು ಸುಂದರವಾದಂತಹ ಸನ್ನಿವೇಶ ಇಲ್ಲಿ ನಮಗೆ ಕಾಣ್ತದೆ. ಬದಲಾದಂತಹ ಜೀವನ ಯಾಕೋಬನ ಜೀವನ ಆಗಿತ್ತು ಅಂತ ಹೇಳಿ ಇಲ್ಲಿ ನಮ್ಗೆ ಒಂದು ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲೇದಾಗಿ ತಂದೆ ಆದಂತಹ ಇಸಾಕ ಅವನಿಗೆ ಕೇಳ್ತಾನೆ ಏನಂತ ಹೇಳಿ, ನಿನ್ ಹೆಸರು, ನೀನ್ ಯಾರಪ್ಪ, ನೀನು ಊಟ ತೆಗೆದುಕೊಂಡು ಬಂದಿಯಲ್ಲ, ಯಾರು ನೀನು
ಅಂತ ಹೇಳಿ ಕೇಳಿದ್ದು ನಿಮಗೆ ನೆನ್ಪಿಟ್ಕೊಡ್ರಿ, ನಾನು ವಿವರಿಸುದಿಲ್ಲ. ಆಗ ಅವನು ಏನು ಉತ್ತರ ಕೊಟ್ಟಿದ್ದ? ಇಸಾಕನು ಅಂತ ಹೇಳಿ ಹೇಳ್ದ. ಮೋಸ ಮಾಡಿದ್ದ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಮೋಸ. ಆದ್ರೆ ಇಲ್ಲಿ ಆತನ ಏನು ಹೇಳ್ತಾ ಇದ್ದಾನೆ? ನನ್ನ ಹೆಸರು ಮೋಸಗಾರ. ಒಪ್ಪಿಕೊಂಡ, ಎಸ್, ಐ ಆಮ್ ಎ ಸಪ್ಲಾಂಟರ್, ನಾನು ಒಬ್ಬ ಮೋಸಗಾರ, ನಾನು ಒಬ್ಬ ವಂಚಕ ಎಂಬುದನ್ನ ಅಲ್ಲಿ ದೇವರ ಮುಂದೆ ಆತನು ಒಪ್ಪಿಕೊಳ್ತಾ ಇದ್ದಾನೆ. ದ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮನ್ನ ನಾವು ದೇವರ ಮುಂದೆ ಮುಚ್ಚಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ವಿ ಕೆನಾಟ್ ಹೈಡ್ ಅವರ್ ಸೆಲ್ಫ್. ಆದಮ್ ಅವರು ಯಾವ ರೀತಿಯಾಗಿ ಏದೇನ್ ತೋಟದಲ್ಲಿ ಅವರು ಮುಚ್ಚಿಕೊಳ್ಳಿಕ್ ಪ್ರಯತ್ನ ಮಾಡಿದ್ರು, ಅಡಗಿಕೊಳ್ಳಿಕ್ ಪ್ರಯತ್ನ ಮಾಡಿದ್ರು. ಆದ್ರೆ ದೇವರವರನ್ನ ಬಿಡ್ಲಿಲ್ಲ. ದೇವರವರನ್ನ ಕಂಡುಕೊಂಡು ಅವ್ರ ಕೂಡ ಮಾತಾಡಿ ಅವರಿಗೆ ಕೊಡಬೇಕಾದಂತಹ ಶಿಕ್ಷೆಯನ್ನ ಕೊಟ್ಟ, ಪರಿಹಾರವನ್ನು ಅನುಗ್ರಹಿಸಿದ ಅಂತೇಳಿ ನಾವು ನೋಡ್ತೇವೆ. ಇದು ಬಹಳ ವಿಶೇಷವಾದಂತಹ ಸಂಗತಿ. ಆಗ ಏನಾಯ್ತಂತಂದ್ರೆ ಅವನಿಗೆ ಸಿಕ್ಕಂತ ಆಶೀರ್ವಾದ ಏನಂತಂದ್ರೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ. ವಂಚಕ, ಮೋಸಗಾರ ಇವೆಲ್ಲ ಬೇಡ. ನಿನ್ನ ಮೇಲೆ ನಿನ್ನ ಹೆಸರು ಚೇಂಜ್. ಆ ಹೆಸರು ಏನಂತಂದ್ರೆ ಇಸ್ರಾಯೇಲ್ ಎಂಬುದಾಗಿ ನೀನು ಕರೆಸಿಕೊಳ್ತಿ. ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದದ್ರಿಂದ ನಿನಗೆ ಇಸ್ರಾಯೇಲ್ ಎಂದ ಹೆಸರುಂಟಾಗುವುದು ಎಂದು ಹೇಳಿದನು ಅಂತೇಳಿ ಇಲ್ಲಿ ನಾವು ನೋಡ್ತೇವೆ. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್. ಅವನ ಜೀವನದಲ್ಲಿ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ತನ್ನ ಜೀವನದಲ್ಲಿ ಆತನು ಯೇಸು ದೇವರ ಮೂಲಕವಾಗಿ, ಯೇಸು ಸ್ವಾಮಿ ಮೂಲಕವಾಗಿ ಪಡ್ಕೊಂಡದ್ದೇನಂತಂದ್ರೆ ಇಸ್ರಾಯೇಲ್ ಎಂಬುದಾಗಿ ಅವನ ಹೆಸರು ಆಯ್ತು ಅಂತ ಹೇಳಿ. ಅದರ ಮೂಲಕವಾಗಿ ಒಂದು ದೊಡ್ಡ ಜನಾಂಗ ಉಂಟಾಯ್ತು. ಇಸ್ರಾಯೇಲರ ವಿಷಯವಾಗಿ ನಾವು ನೋಡ್ತೇವೆ. ನಾನು ಇದನ್ನು ಮುಂದುವರಿಸುವುದಿಲ್ಲ, ಸಮಯ ಆಗಿಬಿಟ್ಟದೆ. ಐ ವಿಲ್ ಕಂಟಿನ್ಯೂ ದಿಸ್ ಟೈಮ್ ಬಿಕಾಸ್ ದಿಸ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ. ಇಲ್ಲಿ ಆದಂತಹ ಕೆಲವು ವಚನಗಳಲ್ಲಿ ಆದಂತಹ ಕೆಲವು ಸಂಗತಿಗಳನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಆದ್ರೆ ಇಷ್ಟು ನಾವು ತಿಳ್ಕೊಳ್ಳೋಣ ಇವತ್ತು. ನಿಜವಾಗಿ ದೇವರ ಆಶೀರ್ವಾದವನ್ನ ಯಾಕೋಬನು ಈ ಹೊತ್ತು ಪಡೆದುಕೊಂಡ. ದೇವರ ಮುಂದೆ ತನ್ನನ್ನು ಒಪ್ಪಿಸಿಕೊಟ್ಟ. ಹೌದು ಸ್ವಾಮಿ, ನಾನು ಮೋಸಗಾರ ಅಂಥೇಳಿ ಯಾವಾಗ ದೇವರು ಅವನನ್ನು ಕೇಳಿದಾಗ, ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿದಾಗ ದೇವರು ಅವನನ್ನು ಆಶೀರ್ವದಿಸಿದ. ದೇವರು ಅವನ ಹೆಸರನ್ನ ಬದಲಾಯಿಸಿದ. ಇನ್ಮೇಲೆ ನೀನು ಯಾಕೋಬ ಅಂತ ಹೇಳಿ ಅನ್ಸ್ಕೊಳ್ಳೋದು ಬೇಡ, ಇನ್ಮೇಲೆ ನೀನು ಇಸ್ರಾಯೇಲ್ ಎಂಬುದಾಗಿ, ಅಂದ್ರೆ ದೇವರು ಕೂಡ ಹೋರಾಡಿದ ಮನುಷ್ಯ ಎಂಬುದಾಗಿ ನೀನು ಕರೆಸಿಕೊಳ್ತಿ ಎಂಬುದಾಗಿ ಒಂದು ದೊಡ್ಡ ಜನಾಂಗದ ಒಬ್ಬ ಪಿತೃವಾಗಿ ಅಲ್ಲಿ ತಂದೆಯಾಗಿ ನಮಗ ಕಂಡು ಬರ್ತಾನೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ಪ್ರಯತ್ನಗಳಿಂದ ಆಶೀರ್ವಾದ ಅದು ನಮಗೆ ಸಮಾಧಾನ, ಶಾಂತಿ ಕೊಡುವುದಿಲ್ಲ. ಆದ್ರೆ ದೇವರಿಂದ ಸಿಗುವಂತ ಆಶೀರ್ವಾದ ಪಡ್ಕೊಳ್ಳೋಣ. ಅದನ್ನ ಯಾವ ರೀತಿಯಾಗಿ ಯಾಕೋಬನು ಹೇಳ್ತಾನೆ, ನೀನು ಆಶೀರ್ವದಿಸ್ತಿದ್ರೆ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ಯಾವ ರೀತಿಯಾಗಿ ದೇವರೊಂದಿಗೆ ಆತನು ಹೋರಾಟ ಮಾಡಿ ಅದನ್ನ ಪಡ್ಕೊಂಡನು. ದೇವರು ನಮ್ಗೆ ಕೊಡ್ಲಿಕ್ಕೆ ಇದ್ದಾನೆ. ಐ ಆಮ್ ದೇರ್ ಟು ಬ್ಲೆಸ್ ಯು ಅಂತ ಹೇಳ್ತಾನೆ ದೇವರು. ಆದ್ರೆ ಪಡ್ಕೊಳ್ಳಿಕ್ಕೆ ನಾವು ಇರಬೇಕಾದದ್ದು ಅವಶ್ಯ. ಆತನಿಗೆ ವಿಧೇಯರಾಗಿ, ಆತನ ಮಾತಿಗೆ ಯೋಗ್ಯರಾಗಿ, ಆತನು ಕೊಡುವಂತಹ ಆಶೀರ್ವಾದಕ್ಕೆ ಯೋಗ್ಯರಾಗಿ ನಾವು ಬೇಡಿಕೊಳ್ಳುವಾಗ ಆತನು ಖಂಡಿತವಾಗಿ ನಮಗೆ ಕೊಡ್ತಾನೆ. ಮತ್ತು ಅದರಲ್ಲಿ ನಿಜವಾದಂತಹ ಒಂದು ಶಾಂತಿ, ಸಮಾಧಾನ ಯಾವಾಗಲೂ ಇರ್ತದೆ ಎಂಬುದನ್ನ ಯಾಕೋಬನ ಜೀವನದಿಂದ ನಾವು ಕಂಡುಕೊಂಡಿದ್ದೇವೆ. ಮತ್ತು ಹೀಗೆ ಮಾಡುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನೇ ಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.